ಮಾಣಿಲ ಇನ್ನಿತ ಕಾರ್ಯಕ್ರಮದ ಪ್ರಧಾನ ವ್ಯಕ್ತಿ ಶಕ್ತಿ ಪದ್ಮವಿಭೂಷಣ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡ್ರು ಆಸನ ಸ್ವೀಕಾರ ಮಲ್ದೇರು. ಪ್ರೊಫೆಸರ್ PS ಎಡಪಡಿತ್ತಾಯರು, ಶ್ರೀ ನಳಿನ್ ಕುಮಾರ್ ಕಟೀಲ್, ಇದ ಗುರುಕಾರೆ ಪುಷ್ಪರಾಜ್ ಜೈನ್, ಒಡಿಪುದ ಸುರೇಶ್ ಶೆಟ್ಟಿ ಗುರ್ಮೆ, ಉಳ್ಳಾಲದ ಪ್ರಸಾದ್ ರೈ ಕಳ್ಳಿಮಾರ್, ಸುಳ್ಯ ತಾಲೂಕು ಸಮಿತಿದ ವಿಶ್ವನಾಥ ರೈ ಕಳಂಜ, ರೋಹಿತ್ ಶೆಟ್ಟಿ ನಗರಿಗುತ್ತು ಪುಣೆ ಸಮಿತಿದ ಗುರುಕಾರ್ರು, ಕಡಬ ಸಮಿತಿದ ಕೃಷ್ಣ ಶೆಟ್ಟಿ ಕಡಬ, ಕಾಸರಗೋಡು ಸಮಿತಿದ KN ವೆಂಕಟರಮಣ ಹೊಳ್ಳ, ಮಂಜೇಶ್ವರ ಸಮಿತಿದ ಸುತಾ ಬಾಲಗಣಪತಿ ವೇದ ವೇದಕ್ಕೆ ಮೂಲ ಗಣಪತಿ ಮಹಿಮಾನ್ವಿತ ಗಜವದನ ಮನೋಹರ ಮಹಿಮಾನ್ವಿತ ಗಜವದನ ಮನೋಹರ ಕಾಯ್ತಿಲೇಡು ಒಂಜೊಂಜಿ ಸಮಿತಿದ ರಚನೆಯಾದ ಸುಳ್ಯ, ಕಡಬ, ದುಬಾಯ್, ಮುಂಬೈ, ಸಜಿಪ, ಮುರುಳ್ಯ, ಪೆರುವಾಯ್ ಮಾಣಿಲ, ಮಾಣಿ, ತೊಕ್ಕೊಟ್ಟು, ಉಳ್ಳಾಲ, ಉಡುಪಿ, ಕರೋಪಾಡಿ, ಕಲ್ಲಡ್ಕ, ಪುಣೆ, ಕನ್ಯಾರ, ಮಂಡ್ಲೆ ಇದ್ದ ಪರಮಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರಿಗೆ, ಪರಮಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರಿಗೆ, ಸಾತ್ವಿ ಶ್ರೀ ಶ್ರೀ ಮಾತಾನಂದಮಯ್ಯವರಿಗೆ ಕೈ ಮುಗಿದುಕೊಂಡು ಆಶೀರ್ವಾದ ಬೇಡುತ್ತಾ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಪದ್ಮವಿಭೂಷಣ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರಿಗೆ ಕೈ ಮುಗಿದುಕೊಂಡು ಆಶೀರ್ವಾದ ಬೇಡುತ್ತಾ, ವೇದಿಕೆ ಮೇಲಿದ್ದ ಎಲ್ಲ ಗಣ್ಯರಿಗೂ ಕೈ ಮುಗಿದು ಸೇರಿದ ಸಹೃದಯ ಬಂಧುಗಳೇ, ಇವತ್ತು ರಾಜಾಂಗಣದ ಲೋಕಾರ್ಪಣೆಯಲ್ಲಿ ನಾವು ಇದ್ದೇವೆ. ಇಂಥ ಸಮಯದಲ್ಲಿ ಈ ಸಭಾ ಕಾರ್ಯಕ್ರಮ ಆಗುವಾಗ ಎಲ್ಲರನ್ನು ಸ್ವಾಗತಿಸಬೇಕಾದ್ದು ನನ್ನ ಕರ್ತವ್ಯ. ಇವತ್ತು ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಅವಧೂತರಾಗಿ ಆಧ್ಯಾತ್ಮಿಕ ಗುರುವಾಗಿ ದೀನದಲಿತರ ದುಃಖಿತರ ಸೇವೆಗೆ ಮಾಡುತ್ತಿರುವ ದೊಡ್ಡ ಕಾರ್ಯ ನಾಡಿಗೆ ಮಾದರಿಯಾಗಿದೆ. ದುಃಖಿತರ, ಕಷ್ಟದಲ್ಲಿದ್ದವರ ಕಷ್ಟ ಪರಿಹಾರಕ್ಕಾಗಿ ಸ್ಪಂದಿಸುವುದೇ ಭಗವಂತನ ನಿಜವಾದ ಪೂಜೆ ಎಂಬುದು ಬಲ್ಲವರ ಮಾತು. ಬದುಕಿನ ನಿಜವಾದ ಸುಖ ಶಾಂತಿಯ ಮೂಲ ಆಧ್ಯಾತ್ಮದಲ್ಲಿದೆ ಎನ್ನುವುದು ಪೂಜ್ಯ ಶ್ರೀಗಳ ಸ್ಪಷ್ಟವಾಗಿ ತೋರಿಸಿದ್ದಾರೆ. ಅವರ ನಿರಂತರ ಬತ್ತದ ಉತ್ಸಾಹ, ಹಸಿವು, ನಿದ್ರೆ ಬಗ್ಗೆ ಕಿಂಚಿತ್ತೂ ಕಾಳಜಿ ವಹಿಸದೆ ನಿರಂತರ ಜನಸೇವೆಯನ್ನು ತನ್ನನ್ನು ತೊಡಗಿಸಿಕೊಳ್ಳುವ ರೀತಿಯೇ ಅನನ್ಯವಾದುದು. ಎಲ್ಲರಂತಿದ್ದು ಎಲ್ಲವರೊಂದಿಗಿದ್ದು ಎಲ್ಲವರಿಂದಲೂ ಸಾಧ್ಯವಾಗದ ಸಾಧನೆ ಎತ್ತರಕ್ಕೆ ಏರಿದ ಅದ್ಭುತ ಸಾಧಕರು ಅವರು. ದೇವಾಲಯ ಕೇವಲ ಪೂಜೆ, ಆರಾಧನೆ, ರಥೋತ್ಸವಗಳಿಗೆ ಮಾತ್ರ ಸೀಮಿತವಾಗದೆ
ಸಮಾಜಮುಖಿಯಾಗಿ ಹೇಗೆ ಶ್ರಮಿಸಬಹುದು ಎಂಬುದನ್ನು ಒಡಿಯೂರು ಸಿರಿ ಸಂಸ್ಥಾನ ಒಂದು ಮಾದರಿಯಾಗಿದೆ. ಧಾರ್ಮಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕ ಎಂಬ ಪಂಚಮುಖಿ ಸೇವೆಗಳ ಮೂಲಕ ಸಮಾಜಾಭಿವೃದ್ಧಿ ಕ್ಷೇತ್ರವಾಗಿ ಒಡಿಯೂರು ಶ್ರೀ ಸಂಸ್ಥಾನ ರೂಪುಗೊಂಡದ್ದು ನಾಡಿನ ಹೆಗ್ಗಳಿಕೆ. ಅನ್ನದಾನ, ಅಭಯದಾನ, ಔಷಧದಾನ, ವಿದ್ಯಾದಾನಗಳೆಂಬ ಚತುರ್ಥ ದಾನಗಳಲ್ಲಿ ಈ ಸಂಸ್ಥಾನದಲ್ಲಿ ಪೂಜ್ಯ ಶ್ರೀಗಳವರು ಅನುಷ್ಠಾನಗೊಳಿಸಿದ್ದಾರೆ. ಪೂಜ್ಯ ಶ್ರೀಗಳವರ ಮಹತ್ವಾಕಾಂಕ್ಷೆಯ ಗ್ರಾಮ ವಿಕಾಸ ಯೋಜನೆ, ಸಂಸ್ಕಾರ, ಸಹಕಾರ, ಸಂಘಟನೆ, ಸಮೃದ್ಧಿ ಎಂಬ ಚತುರ್ದೊಂದಿಗೆ ತುಳುನಾಡ್ಯಾದ್ಯಂತ ಅಂದರೆ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಜಿಲ್ಲೆಯಲ್ಲಿ ಸಂಸ್ಕಾರಯುತ ಸಮಾಜ ನಿರ್ಮಾಣಕ್ಕೆ ಬುನಾದಿಯಾಗಿದೆ. ಎಲ್ಲರಲ್ಲೂ ದೈವಿ ಭಕ್ತಿ ಜಾಗೃತಿಯೊಂದಿಗೆ ಸಾಮರಸ್ಯ ಸಮಾಜದ ಬೆಸುಗೆಯಾಗಿ ಶ್ರೀ ಸಂಸ್ಥಾನದ ಮೂಲಕ ಒಡಿಯೂರು ಶ್ರೀ ಗುರುದೇವ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ಅನ್ನು ಅನುಷ್ಠಾನಗೊಳಿಸಿದ ಪೂಜ್ಯ ಶ್ರೀಗಳವರು ಸಂಸ್ಕೃತಿ ಸಂಸ್ಕಾರ ಕಾರ್ಯಕ್ರಮದ ಜೊತೆಗೆ ಬಾಲ ವಿಕಾಸ ಕೇಂದ್ರ, ಹೊಲಿಗೆ ತರಬೇತಿ ಕೇಂದ್ರ, ಗುಡಿಗೈಗಾರಿಕೆ ಕೇಂದ್ರಗಳನ್ನು ಸ್ಥಾಪಿಸಿ ಸ್ವಾವಲಂಬನೆಯ ಶಿಕ್ಷಣವನ್ನು ರೂಪಿಸಿದ್ದಾರೆ. ಮಹಿಳಾ ವಿಕಾಸ ಕಾರ್ಯಕ್ರಮಗಳು, ಆರೋಗ್ಯ ತಪಾಸಣಾ ಶಿಬಿರಗಳು, ಕೃಷಿ ಮಾಹಿತಿ ಶಿಬಿರ, ಶೈಕ್ಷಣಿಕ ಪ್ರಗತಿಗಾಗಿ ಆರ್ಥಿಕ ನೆರವು, ಗ್ರಾಮ ಸ್ವಚ್ಛತಾ ಕಾರ್ಯಗಳು ನಿರಂತರ ನಡೆಸಲಾಗ್ತಿದೆ. ಧ್ಯಾನ, ಪ್ರಾಣಾಯಾಮ, ಯೋಗ, ಭಜನೆ, ತತ್ಸಂಗ ಮೂಲಕ ಸಂಸ್ಕಾರಯುತ ಕಾರ್ಯಕ್ರಮಗಳನ್ನು ಸಂಘಟಿಸಲಾಗಿದೆ. ಅನಾರೋಗ್ಯ ಪೀಡಿತರಿಗೆ ಸಾಂತ್ವನ, ಬಡವರಿಗೆ ಆಹಾರ, ಬಟ್ಟೆ, ಪ್ರಕೃತಿ ವಿಕೋಪದಿಂದ ಸಂತ್ರಸ್ತರಿಗೆ ನೆರವು, ಶೌಚಾಲಯ, ಮನೆ ನಿರ್ಮಾಣಕ್ಕೆ ನೆರವು, ನವನಿಕೇತನ ಯೋಜನೆ ಮೂಲಕ ಮನೆಗಳನ್ನು ನಿರ್ಮಿಸಿ ಹಸ್ತಾಂತರಿಸುವುದು, ಶ್ರೀನಿವಾಸ ಯೋಜನೆಯಡಿಯಲ್ಲಿ ಬಡ ಅರ್ಹ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮೊದಲಾದಗಳು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಶೋಷಿತ ವರ್ಗದಲ್ಲಿ ಜೀವನ ಪ್ರೀತಿಯನ್ನು ಮೂಡಿಸಲಾಗಿದೆ. ಇಡೀ ಒಂದು ಮಂಗಳೂರು ನಗರದಲ್ಲಿ ಆಧ್ಯಾತ್ಮ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡು ನಗರವಾಸಿಗಳ ಸಂಸ್ಕಾರದ ಜಾಗೃತಿಯನ್ನು ಮೂಡಿಸಲಾಗಿದೆ. 2006 ಜುಲೈಯಿಂದ 30 ತಿಂಗಳು ಜರುಗಿದ ಸನಾತನ ಸಂಸ್ಕಾರ ಸಂಕಲ್ಪ ಅಭಿಯಾನ, ಸಂಸ್ಕಾರಯುತ ಬಂಟ್ವಾಳ, ಸಮೃದ್ಧ ಬಂಟ್ವಾಳ ಎಂಬ ಪೂಜ್ಯ ಶ್ರೀಗಳವರ ಸಂಕಲ್ಪದ ಕಾರ್ಯಕ್ರಮ ಬಂಟ್ವಾಳ ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಸಂಸ್ಕಾರ ನವ ಮನ್ವಂತರಕ್ಕೆ ನಾಂದಿಯಾಯಿತು. ಪೂಜ್ಯ ಶ್ರೀಗಳವರು ಬಂಟ್ವಾಳ ತಾಲೂಕಿನ 84 ಗ್ರಾಮಗಳಲ್ಲಿ 50 ಉಪೇಕ್ಷಿತರ ಕಾಲೋನಿಯಲ್ಲಿ 172 ಶ್ರದ್ಧಾ ಕೇಂದ್ರಗಳಿಗೆ ಭೇಟಿ ನೀಡಿ ಒಟ್ಟು 36,800 ಮನೆಗಳಿಗೆ ಸಂಪರ್ಕಿಸಿ 1 ಲಕ್ಷ ಭಗವದ್ಗೀತೆಗಳ ವಿತರಣೆಯನ್ನು ಮಾಡಿದರು. ಒಂದು ಸಾರ್ವಕಾಲಿಕವಾದಂತಹ ದಾಖಲೆ. ಒಟ್ಟು 70ಗಳಲ್ಲಿ ಸಂಸ್ಕಾರೋತ್ಸವ ಜರುಗಿ 1680 ಕಾರ್ಯಕರ್ತರು ಈ ಅಭಿಯಾನದಲ್ಲಿ ಶ್ರದ್ಧೆಯಿಂದ ಭಾಗವಹಿಸಿದ್ದರು. ಸಮಾಜದಲ್ಲಿರುವ ಜಾತಿ, ಮತ, ಪಕ್ಷ, ಪಂಗಡ, ಮೇಲು ಕೀಳು ಎಂಬ ತಾರತಮ್ಯವನ್ನು ತೊರೆದು ಎಲ್ಲರಲ್ಲೂ ಸಮಾನಾಂಶವಾದ ಆತ್ಮತತ್ವದ ಜಾಗೃತಿಗಾಗಿ, ತನ್ನ ಸನಾತನ ಸಂಸ್ಕೃತಿಯ ಉದ್ದೀಪನಕ್ಕಾಗಿ ಸಮಾಜದ ನೈರ್ಮಲ್ಯದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಗ್ರಾಮಗಳಲ್ಲಿ ಜರುಗಿ ಹೊಸತೊಂದು ಸಂಚಲನ ಉಂಟು ಮಾಡಿತು. ಸನಾತನ ವಿಚಾರಗಳು ನಿತ್ಯ ನೂತನವಾಗಿ ಗ್ರಾಮದ ಎಲ್ಲ ಜನರಿಗೆ ತಲುಪಿಸಿ ಪೂಜ್ಯ ಶ್ರೀಗಳವರ ಸಂಪರ್ಕದಿಂದ ನೊಂದವರ ಮುಖದಲ್ಲಿ ಭರವಸೆಯ ಕಲೆ ಮೂಡಿತು. ಜನಸೇವೆಗಾಗಿ ತನ್ನನ್ನು ಸವೆಸುವ ಪೂಜ್ಯರ 48ರ ಹುಟ್ಟುಹಬ್ಬ ಮಂಡಲೋತ್ಸವ 2009ರಲ್ಲಿ ಸೇವಾ ವರ್ಷವಾಗಿ ಆಚರಿಸಲ್ಪಟ್ಟಿತು. ಶ್ರೀ ಸಂಸ್ಥಾನದಲ್ಲಿ ಪಂಚಸೇವಾ ಸಂಕಲ್ಪಗಳಿಗೆ ಚಾಲನೆ ನೀಡಲಾಯಿತು. ಸಿರಿ ಸಂಸ್ಥಾನದ ಬೆಳ್ಳಿ ಹಬ್ಬ, ವಿಜಯ ರಜತ ಸಂಭ್ರಮದಲ್ಲಿ ತುಳುನಾಡ ಜಾತ್ರೆ, ಬಲೆ, ತೇರು ವೈಪುಗ ಕಾರ್ಯಕ್ರಮ ಅದ್ಭುತವಾಗಿ ಯಶಸ್ವಿಯಾಗಿ ಪೂಜ್ಯ ಶ್ರೀಗಳವರ ತುಳು ಭಾಷೆ ಸಂಸ್ಕೃತಿಯ ಪ್ರೀತಿಯ ದ್ಯೋತಕವಾಗಿ ಮೂಡಿಬಂದಿದೆ. ಪೂರ್ವಘಟ್ಟದ ತಪ್ಪಲಿನಿಂದ ಪಶ್ಚಿಮದ ಕಡಲ ತಡಿಯವರೆಗೆ, ದಕ್ಷಿಣದ ಚಂದ್ರಗಿರಿಯಿಂದ ಉತ್ತರದ ಬಾರ್ಕೂರ್ನವರೆಗೆ ತುಳುನಾಡಿನ ಎಲ್ಲ ತುಳುವರನ್ನು ಒಗ್ಗೂಡಿಸಿ ಹೊರಟ ರಥಯಾತ್ರೆ ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ಒಂದು ಸೇರಿ ಜರುಗಿದ ತುಳುನಾಡಿನ ಜಾತ್ರೆ ಇತಿಹಾಸದ ಪುಟಗಳಲ್ಲಿ ಸ್ವರ್ಣಾಕ್ಷರಗಳಿಂದ ದಾಖಲಾದ ಒಡಿಯೂರಿನ ವಿಜಯ ರಜತ ಸಂಭ್ರಮದ ತುಳು ವೈಭವ. ವಿಜಯ ರಜತ ಸಂಭ್ರಮದಲ್ಲಿ ಕೃಷಿ ಹಬ್ಬ, ಮಾತೃ ಸಮಾವೇಶ, ಯುವ ಸಮಾವೇಶಗಳು ನಾಡಿನ ಋತಿವರ್ಯರ ಮತ್ತು ಪ್ರಮುಖರ ಗಣ್ಯರ ಪಾಲ್ಗೊಳ್ಳುವಿಕೆಯಲ್ಲಿ ಯಶಸ್ವಿಯಾಗಿದೆ. ಪೂಜ್ಯ ಶ್ರೀಗಳವರ ಷಷ್ಠಿ ಸಂಭ್ರಮದಲ್ಲಿ ಚೀಯದುಲೈಡ್ ಸೀಪೆ ಸೇರ್ದಿನಂಚ ಮಾತೆರೊಟ್ಟುಗೂ ನಮಲ ಒಂಜಾದ ಸೇರುನೊಡು ಚೀಯದುಲೈಡ್ ಸೀಪೆ ಸೇರ್ದಿನಂಚ ಜನಕ್ಲೆಗ್ ಕುಸಿ ಕೊರ್ಪಿ ಪೂತ ಕಮ್ಮೆನದಂಚ ಪ್ರೀತಿ ರೀತಿದ ಗುಣೊಟ್ಟು ಇವರೆಲ್ಲರಿಗೂ ಅಭಿನಮಿಸಿ ಇಲ್ಲಿ ಸಮಾಹಿತರಾಗಿರುವ ಎಲ್ಲ ಬಂಧುಗಳಿಗೂ ಅಭಿನಮಿಸಿ ಕೆಲವು ವಾಕ್ಯಗಳಲ್ಲಿ ಪ್ರಾಸ್ತಾವಿಕವಾದ ಮಾತುಗಳನ್ನಾಡುತ್ತೇನೆ. ಎಲ್ಲವನ್ನೂ ಬಿಟ್ಟು ನಾನು ನನ್ನಿಂದಾದುದು ಶೂನ್ಯ ಎಂಬ ಭಾವದಿಂದ ತುರಿಯಾಶ್ರಮವನ್ನು ಸ್ವೀಕರಿಸಿ ಲೋಕಹಿತಂ ಮಮ ಕರಣೀಯಂ ಎಂಬ ನೆಲೆಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ರಾಜಕೀಯ ಕ್ಷೇತ್ರವೊಂದನ್ನು ಹೊರತುಪಡಿಸಿ
ಎಲ್ಲ ಕ್ಷೇತ್ರಗಳಲ್ಲೂ ಅದ್ಭುತವಾದಂತಹ ಸಾಧನೆ ಶ್ರೀ ಉಡಿಯೂರಿನ ಗುರುದೇವಾನಂದ ಸ್ವಾಮೀಜಿಯವರು. ಅವರ ಷಷ್ಠಿ ಅಬ್ದ, ಷಷ್ಠಿ ಅಂದರೆ 60, ಅಬ್ದ ಅಂದರೆ ವರ್ಷ. 60 ವರ್ಷಗಳು ಕಳೆದವು, 60 ವರ್ಷಗಳ ಸಮೂಹ ಎಂಬ ಅರ್ಥದಲ್ಲಿ ಷಷ್ಠಿ ಅಬ್ದ ಎನ್ನುವ ಶಬ್ದ ಇದೆ. ಇದನ್ನು ಷಷ್ಠಿ ಪೂರ್ತಿ ಎಂಬುದಾಗಿಯೂ ಕರೆಯುತ್ತಾರೆ. ವಯೋವಸ್ಥಾಭಿದ ಕರ್ಮ ಸಮುಚ್ಚಯಗಳ ಪ್ರಕಾರ 60ನೆಯ ವರ್ಷ ಮಾಡಬೇಕಾದಂತಹ ಉತ್ಸವಕ್ಕೆ ಉಗ್ರರಥ ಎಂಬುದಾಗಿ ಹೆಸರು. ಅದೊಂದು ಶಾಂತಿ ಕರ್ಮ. ಯತಿಗಳಿಗೆ ಸ್ವಶಾಂತಿ ಪ್ರಯೋಜನೋದ್ದೇಶದಿಂದ ಕರ್ಮಗಳಿಲ್ಲದೆ ಇರುವುದರಿಂದ ಯತಿಗಳ ವರ್ಧಂತಿ, ಜನ್ಮದಿನೋತ್ಸವ ಅಥವಾ ಇನ್ನಿತರ ವಯೋವಸ್ಥಾಭಿದ ಕಾರ್ಯಕ್ರಮಗಳನ್ನು ಲೋಕಮುಖವಾಗಿ, ಸಮಾಜಮುಖವಾಗಿ ಮಾಡುತ್ತಾ ಇರುವುದು ಈ ಹೊತ್ತು ಪ್ರಾರಂಭ ಆದದ್ದಲ್ಲ, ಬಹಳ ಹಿಂದಿನ ಕಾಲದಿಂದಲೇ ಪ್ರಾರಂಭ ಆಗಿದೆ. ಆ ರೀತಿಯಲ್ಲಿ ನಮ್ಮ ಗುರುಗಳ ಷಷ್ಠಿ ಹಬ್ಬ 60ನೆಯ ವರ್ಷ ಲೋಕಕ್ಕೆ ಮಹಾಮಾರಿಯಾಗಿ ಕಾಡಿದ ಕೋವಿಡಿನ ಕಾಲದಲ್ಲಿ 1 ವರ್ಷ ಆಗಬೇಕಾದ ಕಾರ್ಯಕ್ರಮ 2 ವರ್ಷಗಳ ಒಂದು ವೈಸ್ತಾರ್ಯವನ್ನು ಪಡೆಯಿತು. ಆ ಕಾರ್ಯಕ್ರಮಗಳ ಮಧ್ಯದಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮ ಈ ರಾಜಾಂಗಣ ಲೋಕಾರ್ಪಣೆ. ರಾಜಾಂಗಣ ಎಂಬ ಶಬ್ದಕ್ಕೆ ರಾಜರ ಅರಮನೆಯ ಮುಂಭಾಗದಲ್ಲಿ ಇರುವ ಅಂಗಳ ಎನ್ನುವುದು ಒಂದು ಸಾಮಾನ್ಯವಾದ, ಎಲ್ಲ ಕಡೆ ಉಪಯೋಗವಾಗುವಂತಹ ಅರ್ಥ. ಪಂಪ ಮಹಾಕವಿ ತನ್ನ ಆದಿಪುರಾಣದಲ್ಲಿ ರಾಜಾಂಗಣದ ಉಲ್ಲೇಖವನ್ನು ಮಾಡಿದ್ದಾನೆ. ವಿವಿಧ ಫಲಪ್ರಸೂನ ಪಲ್ಲವ ತತಿಯಿನ್ ತೀವಿದ ರಾಜಾಂಗಣಮಂ ಇಳಾವಂದ್ಯರ್ ಮೆಟ್ಟಲೊಲ್ಲದಲ್ಲಿಯೇ ನಿಂದರ್. ವಿವಿಧ ರೀತಿಯಲ್ಲಿ ಅಲಂಕಾರ ಭೂಷಿತವಾದಂತಹ ತರು ಲತೆ ಗುಲ್ಮಗಳಿಂದ ಭಗವಂತನ ಸೇವೆ ಮಾಡುವುದಕ್ಕೆ ಅವಕಾಶ ಇರುವುದರಿಂದ, ಅದೇ ಪ್ರಧಾನೋದ್ದೇಶವಾಗಿರುವುದರಿಂದ ಜನರಿಗೆ ಇದು ಅರ್ಪಿಸಲ್ಪಡುತ್ತದೆ. ಶ್ರೀ ಗುರುಗಳ ಷಷ್ಠಿ ಹಬ್ಬದ ಅತ್ಯಂತ ವಿಶಿಷ್ಟವಾದ ಸಮಾಜಮುಖಿಯಾದ ಕಾರ್ಯಕ್ರಮಗಳಲ್ಲಿ ಈ ರಾಜಾಂಗಣ ಎನ್ನುವಂತಹದ್ದು ಪೂಜ್ಯ ಕಾವಂದಿರು ನನಗೆ ಧರ್ಮ ಸಂದೇಶ ಕೊರಡೊಂದು ಭಿನ್ನಯ ಮತ್ತೊಂದಿಲ್ಲ. ಸ್ವಾಮಿಯನ್ನು ಪ್ರಾರ್ಥಿಸಿಕೊಂಡು ಒಡಿಯೂರು ಕ್ಷೇತ್ರದ ಶ್ರೀ ದತ್ತಾಂಜನೇಯ ಸ್ವಾಮಿಯನ್ನು ಕೂಡ ಸ್ಮರಿಸಿಕೊಂಡು ಈ ಕ್ಷೇತ್ರದ ನಾಯಕರು ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಕ್ಷೇತ್ರದ ಬೆಳವಣಿಗೆಗೆ ಕಾರಣಕರ್ತರುಗಳು ಗೌರವಾನ್ವಿತರಾದ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರಿಗೆ ಗೌರವವನ್ನು ಸಲ್ಲಿಸಿ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪೂಜ್ಯರಾದ ಶ್ರೀ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿಯವರೇ, ಸಾಧ್ವಿ ಶ್ರೀ ಮಾತಾನಂದಮಯಿ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಶ್ರೀ ನಳಿನ್ ಕುಮಾರ್ ಕಟೀಲ್ರವರೇ ಮತ್ತು ಅಂಗಾರ ಸಚಿವರು ಶ್ರೀ ಅಂಗಾರ್ ಅವರೇ, ರಾಜೇಶ್ ನಾಯ್ಕ್ ಶಾಸಕರು ಮತ್ತು ಸಂಜೀವ ಮಠದವರು ಶಾಸಕರೇ, ಪ್ರೊಫೆಸರ್ PS ಎಡಪಡಿತಾರವರು ನಮ್ಮ ಮಂಗಳೂರು ವಿಶ್ವವಿದ್ಯಾಲಯ ಕುಲಪತಿಗಳು, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸಿ, ವಿದ್ವಾಂಸರಾದ ಶ್ರೀ ಹಿರಣ್ಯ ವೆಂಕಟೇಶ್ವರ ಭಟ್ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀ ಡಾಕ್ಟರ್ ಮೋಹನಾಳ್ ಅವರೇ ಮತ್ತು ಇತರ ಎಲ್ಲ ಈ ಸಂಸ್ಥೆಯ ಸಂಘಟನೆಯ ಕಾರ್ಯಕರ್ತರೇ ಮತ್ತು ಆಗಮಿಸಿರುವಂಥ ಎಲ್ಲ ಭಕ್ತಾರ್ಥಿಗಳೇ, ಇವತ್ತು ಕ್ಷೇತ್ರಕ್ಕೆ ಬಹಳ ವರ್ಷದ ಮೇಲೆ ಬಂದು ನನಗೆ ದತ್ತಾಂಜನೇಯನ ದರ್ಶನ ಮತ್ತು ಪೂಜ್ಯ ಶ್ರೀಗಳೊಂದಿಗೆ ಸಮಯ ಕಳೆಯುವುದಕ್ಕೆ ನನಗೆ ತುಂಬ ಸಂತೋಷವಾಗ್ತಾ ಇದೆ. ಇವತ್ತು ಬಂದಾಗ ಶ್ರೀಗಳು ನಮ್ಮನ್ನು ದರ್ಶನಕ್ಕೆ ದತ್ತಾಂಜನೇಯನ ಕಡೆ ಕರ್ಕೊಂಡು ಹೋದರು. ಅದಲ್ಲದೆ
ಗುಹೆ ಒಳಗೆ ಕರೆದುಕೊಂಡು ಹೋದರು. ನಾನು ಹೇಳ್ತಿದ್ದೆ ಇದೊಂದು ಸಣ್ಣ ಪರೀಕ್ಷೆ ಅಂತ. ಏನು ಪರೀಕ್ಷೆ ಅಂತಂದರೆ, ನಾವು ಎಷ್ಟು ದಪ್ಪ ಆಗಿದ್ದೇವೆ, ಎಷ್ಟು ಕೊಬ್ಬಿದ್ದೇವೆ ಮತ್ತು ಎಷ್ಟು ನಾವು ನಮ್ಮ ದೇಹವನ್ನು ನೋಡಿಕೊಂಡಿದ್ದೇವೆ ಅಂಥೇಳಿ ಗೊತ್ತಾಗಿದ್ದು ಅಲ್ಲಿ ಅಂತ. ಅದಕ್ಕಾಗಿ ಗುಹೆಯನ್ನು ಮಾಡಿದ್ದಾರೆ ಅಂತ. ಅಲ್ಲಿ ದತ್ತಾಂಜನೇಯ ಎದುರು ಹೋಗುವಾಗಲೇ ಒಂದು ಝಡ್ ಆಕಾರದ ಒಂದು ಕೃತಿ ಇದೆ. ನಾನು ದಾಟಿ ಬಂದ ಮೇಲೆ ಈಗ ಮನೇಲಿ ಹೋಗಿ ನನ್ನ ಹೆಂಡತಿಗೆ ಮೊದಲು ಹೇಳುವಂಥದ್ದು ನಾನು ಪಾಸಾಗಿದ್ದೇನೆ ಅಂತ. ಯಾಕೆಂದರೆ ಈ ಮನೆಯಲ್ಲಿ ಹೆಂಗಸರಿಗೆ ಗಂಡಂದ್ರ ಮೇಲೆ ಕಣ್ಣು, ಅವರ ಊಟ ಎಷ್ಟು ಮಾಡ್ತಾರೆ, ತಿಂಡಿ ಎಷ್ಟು ಮಾಡ್ತಾರೆ, ಎಷ್ಟು ದಪ್ಪ ಆಗಿದ್ದಾರೆ, ಎಷ್ಟು ತೂಕ ಆಗಿದ್ದಾರೆ ಮೇಲೆ ಕಣ್ಣು. ಹಾಗಾಗಿ ನಮಗೂ ಸತತವಾಗಿ ಮಾರ್ಗದರ್ಶನ ಆಗ್ತಾ ಇರ್ತದೆ, ಹೆಚ್ಚು ತಿನ್ನಬೇಡಿ, ವ್ಯಾಯಾಮ ಹೆಚ್ಚು ಮಾಡಿ, ವಾಕಿಂಗ್ ಮಾಡಿ, ಇತ್ಯಾದಿ ಇತ್ಯಾದಿ. ಆದರೆ ಇವತ್ತು ಎಲ್ಲ ಕಡೆ ಗುಹೆ ಒಳಗೆ ಗುರುಗಳ ಒಟ್ಟಿಗೆ ಹೋಗಿದ್ದೇನೆ. ಹಾಗೆ ನಾನು ಕೂಡ ಪಾಸಾಗಿದ್ದೇನೆ, ನನಗೊಂದು ವಿಶ್ವಾಸ ಆಗಿದೆ. ಅವರು ಎಲ್ಲ ಪರಿಚಯ ಮಾಡ್ತಾ ಮಾಡ್ತಾ ಈಗ ಷಷ್ಠಾಬ್ದಿಯ ಕಾರ್ಯಕ್ರಮ ಅವ್ರದ್ದು ನಾವಿಲ್ಲಿ ಆಚರಿಸ್ತಾ ಇದ್ದೇವೆ. ಕಳೆದ 1 ವರ್ಷದಿಂದ 60 ವರ್ಷದ ಸಮಾರಂಭ ಆಗ್ತಾ ಇದೆ. ಒಮ್ಮೆ ಶಿವರಾಮ್ ಕಾರಂತರು ಒಂದು ಕಾರ್ಯಕ್ರಮಕ್ಕೆ ಬಂದಾಗ, ಅದು ನಮ್ಮ ಸಂಸ್ಥೆಯ 75-100ನೇ ವರ್ಷದ ಕಾರ್ಯಕ್ರಮ. ಅವರು ಹೇಳಿದರು, ಅವರದೇ ಶೈಲಿ, ಅವರದೇ ಸ್ಟೈಲ್ನಲ್ಲಿ ಅವರು ಹೇಳಿದರು, 100 ವರ್ಷ ನೀವೇನು ಮಾಡಿದ್ದೀರಿ, ಅದು ಅದರಷ್ಟಕ್ಕೆ ಆಗಿದ್ದು ಅಂತ. ಆದರೆ ಅದರ ಒಳಗೆ ನೀವೇನು ಸಾಧಿಸಿದ್ದೀರಿ ಅದು ನಿಮ್ಮದು ಅಂತ. ಹಾಗೆ ಶ್ರೀಗಳಿಗೆ 60 ವಯಸ್ಸು ಆಗಿದ್ದಲ್ಲ, ಅದು ಸ್ವಾಭಾವಿಕವಾಗಿ ಆಗಿದ್ದು. 60 ವರ್ಷ ಓಡಿದ್ದು, ಅವರೇನು ಪ್ರಯತ್ನ ಪಟ್ಟಿಲ್ಲ ಅದಕ್ಕೆ, ಅದು ಸ್ವಾಭಾವಿಕವಾಗಿ ಆಗಿದೆ. ಆದರೆ ಈ 60 ವರ್ಷದಲ್ಲಿ ಕಳೆದ ಒಂದು 30 ವರ್ಷದಲ್ಲಿ ಅವರೇನು ಸಾಧನೆ ಮಾಡಿದ್ದಾರೆ, ಅದು ನಿಜವಾದ ಅವರ ಸಾಧನೆಯನ್ನು ಇವತ್ತು ಸ್ಮರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ. ಅವರು ಸಾಧನೆ ಮಾಡದೇ ಇದ್ದರೆ ಇವತ್ತು ಷಷ್ಠಾಬ್ದ ಸಮಾರಂಭ ಎಲ್ಲೋ ಒಂದು 4 ಜನ ಅವರ ಮನೆಯವರು ಕೂತು ಮಾಡ್ತಾಯಿದ್ರು ಇಲ್ಲೋ ಗೊತ್ತಿಲ್ಲ. ಯಾಕೆಂದರೆ 60 ವರ್ಷದವರೆಗೆ ಹುಟ್ಟುಹಬ್ಬ ಆಚರಿಸಲಿಕ್ಕೆ ಉತ್ಸಾಹ ಇರ್ತದೆ, ಆಮೇಲೆ ಸ್ವಲ್ಪ ಕಡಿಮೆ ಆಗ್ತದೆ. ಸ್ವಲ್ಪ ವಯಸ್ಸು ಮೀಟರ್ ಉದ್ದ ಹೋಗ್ತಾ ಇದ್ದ ಹಾಗೆ ಕಡಿಮೆ ಆಗ್ತದೆ. ಮತ್ತು 90 ವರ್ಷದ ಮೇಲೆ ಮೀಟ್ರ್ ಜಾಸ್ತಿ ಆಗುತ್ತದೆ. ನಮ್ಮಲ್ಲಿ ಒಬ್ಬರು ಸ್ವಾಮೀಜಿ ಇದ್ದರು, ಅವರು 105 ವರ್ಷ ಇದ್ದರು. 98 ಆದಾಗ 100 ಅಂತಲೇ ಹೇಳಿಬಿಡೋದು. 100 ವರ್ಷ ಅಂತೇಳಿ ಆಚರಿಸುವಾಗ ಇಲ್ಲ ನನಗೆ 101 ಆಯಿತು ಅಂತ ಹೇಳೋದು. ಹೀಗೆ ಕಡೆಗೆ ಅವರಿಗೆ ಭಾರಿ ಆಸೆ ಇದ್ದದ್ದು ಹಾಗೆ. ನಮ್ಮ ಸಿದ್ಧಗಂಗೆಯ ಸ್ವಾಮೀಜಿಯವರು 110 ವರ್ಷ ಬದುಕಿದರು. ಅವರ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದರು 110 ವರ್ಷ ಅಂತ. ಆದರೆ ಅವರಲ್ಲಿ ನಮ್ಮ ಆಳ್ವರ ಹಾಗೆ ಪರಿಚಯ ಮಾಡುವಾಗ ಹೇಳಿದರು, ಅವರಿಗೆ 125 ವರ್ಷ ಇನ್ನು 15 ವರ್ಷ ಬಾಕಿ ಅಂತ. 110 ವರ್ಷ ಅಂತ ಹೇಳಲೇ ಇಲ್ಲ, 125 ವರ್ಷಕ್ಕೆ ಇನ್ನು 10 ವರ್ಷ ಬಾಕಿ ಅಂತ. ನಾವು ಹೌದಪ್ಪ, ಅವರು 125 ವರ್ಷ ಬದುಕಲೇಬೇಕು ಅಂತ ನಾವು ಪ್ರಾರ್ಥನೆ ಮಾಡಿದ್ವಿ. ಅಂದರೆ ಸಾಧನೆ ನಮ್ಮ ಜೀವನದ ಆಯಸ್ಸಿನ ಗುಟ್ಟು, ಅದಲ್ಲದೆ ಆಯಸ್ಸು ವಯಸ್ಸು ನಮ್ಮ ಮುಖ್ಯವಾದಂಥ ಇದಲ್ಲ. ಹಾಗಾಗಿ ಇವರು ಅನೇಕ ವಿಷಯಗಳಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಸಾಧನೆಯಲ್ಲಿ 2, ಒಂದು ಆಧ್ಯಾತ್ಮಿಕ ತಪಸ್ಸಿನಿಂದ ಅವರು ಮಾಡಿದಂಥ ಸಂಪಾದನೆ. ಅವರು ಇವತ್ತು ಆಧ್ಯಾತ್ಮಿಕವಾಗಿ ಬಹಳ ಬೆಳೆದಿರೋದ್ರಿಂದ ಅವರು ಪೂಜ್ಯರಾಗಿದ್ದಾರೆ. ಅವರ ಆಧ್ಯಾತ್ಮಿಕ ಸಂಪತ್ತು ದಿನೇ ದಿನೇ ವೃದ್ಧಿ ಆಗ್ತಾ ಇದೆ. ಈ ಸಂಪತ್ತು ಅವರ ಸ್ವಂತ ಸಂಪಾದನೆ, ಅದು ಹೊರಗಿನ ಯಾವುದೇ ಶ್ರಮ ಇಲ್ಲ, ಯಾರ ಶ್ರಮವೂ ಇಲ್ಲ. ಈ ಆಧ್ಯಾತ್ಮಿಕ ಸಂಪತ್ತನ್ನು ಗಳಿಸಲಿಕ್ಕಾಗಿ ನಾವೆಲ್ಲ ಪ್ರಯತ್ನ ಪಡಬೇಕು. ಏನಂತಂದರೆ ನಮ್ಮ ಅಂತಃಶಕ್ತಿಯನ್ನು ಬೆಳೆಸ್ಕೊಳ್ಬೇಕು, ತೇಜಸ್ಸನ್ನು ಬೆಳೆಸ್ಕೊಳ್ಬೇಕು ಮತ್ತು ನಮ್ಮ ಅಂತರಂಗವನ್ನು ಬೆಳಗಬೇಕು. ಬೆಳಗುವುದು ಅಂತಂದರೆ ಕೇವಲ ಹೊರಗಿನ ಜ್ಯೋತಿಯನ್ನು ಬೆಳಗಿಸೋದಲ್ಲ, ಅಂತರಂಗದ ಬೆಳಕನ್ನು ಬೆಳಗಿಸೋದು. ಆದರೆ ಅದರ ಜೊತೆಗೆ ತಾನು ಬೆಳಗೋದ್ರ ಜೊತೆಗೆ ಎಲ್ಲರ ದೇಹದಲ್ಲಿಯೂ ಭಗವಂತನನ್ನು ಕಾಣುವಂಥದ್ದು. ಈಗ ಅವರ ಸನ್ಯಾಸಿಯಾಗಿ ಅವರ ಕಾಷಾಯ ಬಟ್ಟೆ ಅರ್ಥ ಏನು ಅಂತಂದರೆ, ಅವರು ಎಲ್ಲರಲ್ಲೂ ಭಗವಂತನನ್ನು ಕಾಣ್ತಾರೆ. ಬರೀ ಅವರಲ್ಲಿ ಮಾತ್ರ ಅಲ್ಲ, ಅವರ ಹತ್ತಿರ ಪ್ರತಿಯೊಬ್ಬ ಭಕ್ತನಲ್ಲಿಯೂ ಅವರು ಭಗವಂತನನ್ನು ಕಾಣ್ತಾರೆ. ಪ್ರತಿಯೊಬ್ಬ ವ್ಯಕ್ತಿ ತನ್ನ ಬಳಿ ಬಂದಾಗಲೂ ಅವರಲ್ಲಿ ಭಗವಂತನನ್ನು ಕಾಣ್ತಾರೆ. ಹಾಗಾಗಿ ನಮಗೆ ಹೇಳ್ತಾರೆ, ನಮ್ಮ ದೇಶದಲ್ಲಿ ನಾವು ಶೇಕ್ ಹ್ಯಾಂಡ್ ಕೊಡೋದಿಲ್ಲ, ಸೆಲ್ಯೂಟ್ ಮಾಡೋದಿಲ್ಲ, ನಮಸ್ಕಾರ ಮಾಡ್ತೇವೆ. ಯಾಕಂದರೆ ಇನ್ನೊಂದು ಚೈತನ್ಯ, ನಿನ್ನ ಹೃದಯದಲ್ಲಿರುವಂಥ ಭಗವಂತ ನಿನಗೆ, ನಿನ್ನ ಹೃದಯದಲ್ಲಿರುವಂಥ ಚೈತನ್ಯಕ್ಕೆ ನಾನು ನಮಸ್ಕರಿಸ್ತೇನೆ ಅಂತ. ಅವರು ಹಿಂದೆ ವಾಪಸ್ ನಮಸ್ಕರಿಸಬೇಕು. ಕೆಲವರು ನಮಸ್ಕಾರ ಹಾಯ್ ಅಂತ ಹೇಳ್ತಾರೆ, ಇದು ಶಾಪ ಕೊಟ್ಟ ಹಾಗೆ ಹಾಯ್ ಅಂತಂದರೆ. ಅದು ನಿಜವಾಗಿ ಪ್ರತಿ ನಮಸ್ಕಾರ ಮಾಡೋದು ನಮ್ಮ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿಯಲ್ಲಿ ನಾವು ನಮಸ್ಕಾರ ಮಾಡುವಂಥ ಇನ್ನೊಂದು ವ್ಯಕ್ತಿಯಲ್ಲಿರುವಂಥ ಗೌರವವನ್ನು ಗುರುತಿಸಲಿಕ್ಕಾಗಿ. ಹಾಗಾಗಿ ನಮ್ಮ ಈ ಎಲ್ಲ ಆಧ್ಯಾತ್ಮಿಕವಾದ ಸಂಪತ್ತನ್ನು ಗಳಿಸಿ ಲೌಕಿಕವಾಗಿ ಅವರು ವ್ಯಾವಹಾರಿಕವಾಗಿ ಕೂಡ ಎಲ್ಲರ ಹೃದಯದಲ್ಲಿ ಬೆಳಗಬೇಕು ಅಂತ ಹೇಳಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅದರಲ್ಲಿ
ಗ್ರಾಮೀಣಾಭಿವೃದ್ಧಿ ಇರ್ಬೋದು ಮತ್ತು ಅನೇಕ ಸೇವಾ ಕಾರ್ಯಕ್ರಮಗಳ ಮಾಡಿ. ಇದರ ಉದ್ದೇಶ ಏನು ಅಂತಂದರೆ, ಸ್ವಾಮಿ ವಿವೇಕಾನಂದರು ಹೇಳಿದ ಹಾಗೆ ನಿಜವಾದ ಆಧ್ಯಾತ್ಮಿಕ ಬೆಳಕು ಕಾಣಬೇಕಾದರೆ ಭೌತಿಕ ಪ್ರಗತಿಯೂ ಆಗಬೇಕು ಅಂತ. ಒಬ್ಬ ಬಡವನ ಮನೆಯಲ್ಲಿ ಹೋಗಿ ಅವನಿಗೆ ಗೀತೋಪದೇಶ ಮಾಡಿದರೆ, ಅವನಿಗೆ ಕುರಾನ್ ಹೇಳಿದರೆ, ಅವನಿಗೆ ಬೈಬಲ್ ಹೇಳಿದರೆ, ಅವನು ಹೇಳ್ತಾನೆ, ನನಗೆ ನಿಮ್ಮ ಕುರಾನ್, ಬೈಬಲ್, ಭಗವದ್ಗೀತೆ ಬೇಡ, ನನಗೆ ಒಂದು ಹೊತ್ತಿನ ಊಟ ಕೊಡಿ ಅಂತ. ದೆಹಲಿಯಲ್ಲಿ ಒಮ್ಮೆ ನಾನು ಹೋಗಿದ್ದಾಗ ಒಬ್ಬರು ಹೇಳ್ತಿದ್ರು, ಸ್ವಾಮಿ ಇಲ್ಲಿ ಬಹಳ ಚಳಿ ಇದೆ, ನಾವು ಕಂಬಳಿ ದಾನ ಮಾಡಿದೆವು, ಅವರು ಅದನ್ನು ಮಾರಿಬಿಟ್ರು ಅಂತ. ಭಾರಿ ಸಿಟ್ಟವರಿಗೆ ಬಡವರ ಮೇಲೆ. ಏನಂತಂದರೆ, ನಾವು ಅವರಿಗೆ ಚಳಿಗೆ ಕಂಬಳಿ ಕೊಟ್ಟಿದ್ದೇವೆ, ಅದನ್ನು ಅವರು ಮಾರಿದರು ಅಂತ. ನಾನು ಒಂದು ಕ್ಷಣ ಅವಕ್ಕಾದೆ. ಆಮೇಲೆ ಚೇತರಿಸ್ಕೊಂಡು ಹೇಳಿದೆ, ಬಹುಶಃ ಅವರಿಗೆ ಊಟ ಇಲ್ಲ, ಹಾಗಾಗಿ ಚಳಿಗಿಂತ ಹೆಚ್ಚು ಒಂದು ಹೊತ್ತಿನ ಊಟ ಅವರಿಗೆ ಹೆಚ್ಚು ಮೌಲ್ಯವಾಗಿದ್ದಿರಬೇಕು, ಹಾಗಾಗಿ ನಿಮ್ಮ ಕಂಬಳಿ ಮಾರಿ ಊಟ ಮಾಡಿದ್ದಾರೆ. ಇನ್ನು ಮೇಲೆ ಕಂಬಳಿ ಕೊಡೋ ಮೊದಲು ಒಂದು ತುತ್ತು ಅನ್ನವನ್ನು ಕೂಡ ಕೊಡಿ ಅಂತ ಹೇಳಿದೆ ಅವರಿಗೆ. ಭಾಳ ಜನರಿಗೆ ಈ ಸತ್ವ, ನಾವು ಕೊಟ್ಟ ದಾನವೇ ಶ್ರೇಷ್ಠವಾದದ್ದು, ಸ್ವೀಕಾರ ಮಾಡೋರೆಲ್ಲ ದೇಹಿ ಅನ್ನೋರು ಅನ್ನೋವಂಥ ಭಾವನೆ ಇರುತ್ತದೆ. ಆದರೆ ಅದರ ಬದಲಾಗಿ ಸಮಸ್ತರಲ್ಲಿಯೂ ಅಂತರಂಗದಲ್ಲಿ ಬೆಳಕನ್ನು, ಸಂತೋಷವನ್ನು ಕಾಣುವಂಥ ಸ್ವಭಾವ ನಮ್ಮಲ್ಲಿ ಬೆಳೆದರೆ ಅದು ನಿಜವಾಗಿ ನಾವು ಕೊಡುವಂಥ ಬಹಳ ದೊಡ್ಡ ಉಪಕಾರ. ಇವತ್ತು ನಮ್ಮ ಸಮಾಜದಲ್ಲಿ ಪರಿವರ್ತನೆಗೆ ಕಾಲ ಬಂದಿದೆ. ಕಳೆದ 1000 ವರ್ಷಗಳಲ್ಲಿದ್ದಂಥ ಬಡತನ, ಕಳೆದ 1000 ವರ್ಷದಲ್ಲಿದ್ದಂಥ ಅಸ್ಪೃಶ್ಯತೆ, ಕಳೆದ 1000 ವರ್ಷದಲ್ಲಿದ್ದಂಥ ಅಸಮಾನತೆ ಮತ್ತು ಸಾವಿರಾರು ವರ್ಷಗಳಿಂದ ನಾವು ಮಾಡಿದಂಥ ಅನೇಕ ಜೀವನದ ಒತ್ತಡಗಳು ಬದಲಾಗಿವೆ. ನಮ್ಮ ದೇಶದಲ್ಲಿ 75 ವರ್ಷದಲ್ಲಿ ನಾವು ಸಾಧಿಸಿದ ಸಾಧನೆ ಅದು ಅಪಾರವಾದದ್ದು. ಯಾಕೆಂದರೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಬದುಕಿದ ಬಳಿಕ ಎಷ್ಟು ಬದಲಾವಣೆ ಆಗಿದೆ. ಸಮಾನತೆ ಬಂದಿದೆ, ಆಮೇಲೆ ಸಹಜವಾಗಿ ಪ್ರಗತಿಗೆ ಬೇಕಾದಷ್ಟು ಅವಕಾಶಗಳಿದ್ದಾವೆ. ಒಂದು ಕಾಲದಲ್ಲಿ ಎಲ್ಲ ಸಿನಿಮಾದಲ್ಲಿ ನಿರುದ್ಯೋಗದ ವಿಷಯಗಳು, ಅಂದರೆ ಒಬ್ಬ ವ್ಯಕ್ತಿ ಅವನು ವಿದ್ಯೆ ಸಿಕ್ಕಿದ ತಕ್ಷಣ ನಿರುದ್ಯೋಗಿ ಅಂತ ಲೆಕ್ಕ. ಅಂತಹ ಹಂತದಿಂದ ಇವತ್ತು ನಮಗೆ ಉದ್ಯೋಗಕ್ಕೆ ನಾವು ಉದ್ಯೋಗ ಕೊಡ್ತೇವೆ, ಕೆಲಸಕ್ಕೆ ಬನ್ನಿ ಅಂದರೆ ಕೆಲಸ ದೊರಕದಂತಹ ಪರಿಸ್ಥಿತಿ ಬಂದಿದೆ. ಯಾಕೆ ಇದಕ್ಕೆ ಕಾರಣ ಅಂತಂದರೆ, ಸರ್ಕಾರದ ಅನೇಕ ಯೋಜನೆಗಳು ಬಡವರಿಗೆ ಸ್ವಾವಲಂಬಿಗಳಾಗಲಿಕ್ಕೆ ಮಾರ್ಗದರ್ಶನವನ್ನು ಕೊಡ್ತವೆ. ನಾವು ಮಠಗಳು, ದೇವಸ್ಥಾನಗಳು, ನಾವು ಮಾಡುವಂಥ ಕಾರ್ಯಕ್ರಮ ಏನು ಅಂತಂದರೆ, ಎಲ್ಲರಲ್ಲೂ ಸ್ವಾವಲಂಬಿಯನ್ನಾಗಿ ಮಾಡಬೇಕು ಅಂತ. ಪರಾವಲಂಬಿ ಅಲ್ಲ, ದೇವರ ಮೇಲೆ ನೀನು ಅವಲಂಬಿ, ಆದರೆ ನಿನ್ನ ಆತ್ಮೋನ್ನತಿಗಾಗಿ ಅಲ್ಲದೆ ಬೇರೆಯವರ ಉಪಕಾರಕ್ಕಲ್ಲ ಅಂತ. ಹಾಗಾಗಿ ಆತ್ಮೋನ್ನತಿ ಮತ್ತು ಸ್ವಾವಲಂಬಿ ಎರಡೂ ಕೂಡ ಆಗಬೇಕು. ಈಗ ಈ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ಆತ್ಮೋನ್ನತಿಗೆ ಅವಕಾಶವಿದೆ, ಸ್ವಾವಲಂಬಿ ಆಗಲಿಕ್ಕೂ ಅವಕಾಶ ಇದೆ. ಆತ್ಮೋನ್ನತಿಗೆ ಧಾರ್ಮಿಕ ದಾರಿ, ಸ್ವಾವಲಂಬನೆಗೆ ಲೌಕಿಕ ವ್ಯಾವಹಾರಿಕ ದಾರಿ. ಹೀಗಾಗಿ ಅನೇಕ ಕಾರ್ಯಕ್ರಮಗಳ ಮೂಲಕ ವ್ಯಕ್ತಿಗಳನ್ನು ಸ್ವಾವಲಂಬಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ನಮ್ಮ ಸಂಘಗಳಿಗೆ ಸ್ವಸಹಾಯ ಸಂಘ ಅಂತ ನಾನು ಎಲ್ಲ ಕಡೆ ಹೇಳೋದೇನೆಂದರೆ, ಅರ್ಥ ಏನು? ಸ್ವಸಹಾಯ, ನಿಮಗೆ ನೀವೇ ಸಹಾಯ ಮಾಡಿಕೊಂಡು ನೀವು ಉದ್ಧಾರ ಮಾಡಿಕೊಳ್ಳಿ. ಯಾರೋ ಬರ್ತಾರೆ ಅಂತ ಕಾಯಬೇಡಿ ಅಂತ. ನಾವು 10 ಅವತಾರ ಕಾದಾಯಿತು, ಇನ್ನೂ ಅವತಾರಗಳು ಬರಬೇಕು ಅಂತ ಕಾಯೋದಕ್ಕಾಗೋದಿಲ್ಲ. ಬದಲಾಗಿ ಇವತ್ತು ನಮಗೆಲ್ಲರೂ ಕೂಡ ಭಗವಂತ ಅವ್ರ ಚೈತನ್ಯ ಕೊಟ್ಟಿದ್ದಾನೆ. ನಾವು ಸ್ವಸಹಾಯ ಮಾಡಿಕೊಂಡು ನಮಗೆ ನಾವು ಸಹಾಯ ಮಾಡಿಕೊಳ್ಬೇಕು. ನಮ್ಮ ಆತ್ಮೋನ್ನತಿಯನ್ನು ನಾವು ಮಾಡಿಕೊಳ್ಳೋಣ, ನಾವು ಸ್ವಾವಲಂಬಿಗಳಾಗಬೇಕು. ಇವತ್ತು ಬೇಕಾದಷ್ಟು ಅದಕ್ಕೆ ಅವಕಾಶ ಇದೆ. ಶಿಕ್ಷಣ ಇದೆ, ಬ್ಯಾಂಕ್ಗಳಿಂದ ಬೇಕಾದಂಥ ವಿಷಯಗಳಿದ್ದಾವೆ, ಮಾಧ್ಯಮಗಳಿದ್ದಾವೆ, ಪತ್ರಿಕೆ ಇದೆ, ಟಿ ವಿ ಇದೆ, ಇನ್ನೊಂದು ಮಾಧ್ಯಮ ಇದೆ. ಮಾಧ್ಯಮದಲ್ಲಿ ಅನೇಕ ವಿಷಯಗಳು ನಮಗೆ ಗೊತ್ತಾಗುತ್ತೆ. ಇವತ್ತು ಹಳ್ಳಿಯ ಒಂದು ಅಜ್ಜಿಗೆ ಕೂಡ ಮೊಬೈಲ್ ಫೋನ್ ಆಪರೇಟ್ ಮಾಡಲಿಕ್ಕೆ ಗೊತ್ತಿದೆ. ಅಕ್ಷರ ಜ್ಞಾನ ಇಲ್ಲದೆ ಇರಬಹುದು, ನಂಬರ್ ಓದಲಿಕ್ಕೆ ಗೊತ್ತಿಲ್ಬೋದು, ಫೋನ್ ಮಾತಾಡಿದರೆ ಫೋನ್ ಮಾತಾಡ್ಕೊಳ್ಳೋದು. ಅಂದರೆ ಇದು ಶಿಕ್ಷಣ. ಶಿಕ್ಷಣ ಅಂತಂದರೆ 5 × 5 28 × 28 ಎಷ್ಟು ಅಂತ ಕ್ಲಿಷ್ಟವಾದ ನಮಗೂ ಗೊತ್ತಾಗೋದಿಲ್ಲ. 28 × 28 ನನಗೂ ಸಾಧ್ಯ ಇಲ್ಲ, ನನಗೆ ಕಾಗದ ಪೆನ್ ಬೇಕು. ಆದರೆ ಇದು ಬುದ್ಧಿವಂತರ ಲಕ್ಷಣ ಅಲ್ಲ. ಇವತ್ತು ನಮ್ಮ ಕುಲಪತಿಗಳನ್ನೇ ಕೇಳಿ, ಅವರು ಹೇಳ್ತಾರೆ, ಶಿಕ್ಷಣ ಅನ್ನುವಂಥದ್ದು ಒಂದೊಂದು ವಿಷಯದಲ್ಲಿ ಅವರಿಗೆ ಬಹಳ ಬೇಸಿಕ್ ನಾಲೆಡ್ಜ್, ಮೂಲ ವಿಷಯವನ್ನು ಹೇಳಿಕೊಡೋದು. ಅದರ ಮೇಲೆ ಅವರು ಏನಾದರೂ ಸಾಧನೆ ಮಾಡ್ತಾರಾದರೆ ಬೆಟ್ಟದ ಕೆಳಗಡೆ ನಿಲ್ಲಿಸಿ ನೋಡಿ, ಇಷ್ಟೇ ಹತ್ತಿರ ಬೆಟ್ಟಕ್ಕೆ ಹೋಗಬೇಕು, ಮೊದಲನೇ ಇಲ್ಲಿ ತಂದು ಬಿಟ್ಟಿದ್ದಾನೆ ಮೂಲಕ್ಕೆ, ಹತ್ತೋದು ನಿನ್ನ ಕೆಲಸ ಅಂತ ಅವರು ಹೇಳ್ತಾರೆ. ಹಾಗೆ ನಾವು ಮಾಡಿದರೂ ಕೂಡ ಒಂದು ಹಂತಕ್ಕೆ ಹೋದ ಮೇಲೆ ಎತ್ತರದ ದಿಶೆಯನ್ನು ನೋಡಿ ಹತ್ತಲಿಕ್ಕೆ ನಮಗೆ ಮಾರ್ಗದರ್ಶನ ಕೊಡುವಂಥ ಪ್ರಯತ್ನ ಆಗಬೇಕು. ಇದು ನಿಜವಾಗಿ ಸ್ವಾವಲಂಬಿ ಆಗುವಂಥ ಪ್ರಯತ್ನ, ಆತ್ಮೋನ್ನತಿ ಆಗುವಂಥ ಪ್ರಯತ್ನ. ಹಾಗಾಗಿ ಸಮಾಜದಲ್ಲಿ ಧರ್ಮ ನೆಲೆ ಆಗಬೇಕು, ಶಿಸ್ತು ನೆಲೆ ಆಗಬೇಕು, ಸಮಾನತೆ ನೆಲೆ ಆಗಬೇಕು, ಸ್ನೇಹ ಬೆಳೆ ಆಗಬೇಕು. ಇದೆಲ್ಲ ಧಾರ್ಮಿಕರ ಒಂದು ಉದ್ದೇಶ. ಇವತ್ತು ಕ್ಷೇತ್ರಗಳು ಮಾಡುವಂಥ ಕಾರ್ಯ ಇದು.
ಎಲ್ಲರಿಗೂ ಕೂಡ ನಿಮ್ಮಲ್ಲಿರುವಂಥ ಚೈತನ್ಯವನ್ನು ಗುರುತಿಸಿಕೊಳ್ಳಿ, ನಿಮ್ಮಲ್ಲಿರುವಂಥ ಶಕ್ತಿಯನ್ನು ಗುರುತಿಸಿಕೊಳ್ಳಿ, ನಿಮ್ಮಲ್ಲಿರುವಂಥ ಸಂಸಾರದ ಶಕ್ತಿಯನ್ನು ಗುರುತಿಸಿಕೊಳ್ಳಿ, ಮುಂದೆ ನೀವು ಬೆಳೀಲಿಕ್ಕೆ ಅವಕಾಶ ಆಗುತ್ತೆ ಅಂತ. ನಾವು ಮೊದಲು ಧರ್ಮಸ್ಥಳದಿಂದ ಗ್ರಾಮ್ಯಾಭಿವೃದ್ಧಿ ಯೋಜನೆ ಪ್ರಾರಂಭಿಸಿದಾಗ ನಾವು ಕೆಲವು ಶಕ್ತಿಗಳಂತ ಗುರುತಿಸಿವಿ. ಏನದು? ಭೂಶಕ್ತಿ ಅಂತಂದರೆ ಒಬ್ಬರಲ್ಲಿ ಕೇವಲ 50 ಸೆಂಟ್ಸ್ ಜಾಗ ಇದೆ, ಅರ್ಧ ಎಕರೆ ಜಾಗ ಇದೆ, ಅವನ ಶಕ್ತಿ ಅರ್ಧ ಎಕರೆ. ಇನ್ನೊಬ್ಬನಲ್ಲಿ 5 ಎಕರೆ ಜಾಗ ಇದೆ, ಅವನ ಶಕ್ತಿ 5 ಎಕರೆ. ಜನಶಕ್ತಿ ಅಂತಂದರೆ ದುಡಿಮೆಗೆ ಬೇಕಾಗುವಂಥ ಜನ ಎಷ್ಟಿದ್ದಾರೆ. ಕೆಲವು ಬಾರಿ ಒಂದು ಮನೆಯಲ್ಲಿ ದುಡಿಮೆಗೆ ಕೇವಲ 2 ಮಂದಿ, ಗಂಡ ಹೆಂಡತಿ, 4 ಕೈ ದುಡಿಲಿಕ್ಕೆ, ತಿನ್ನಲಿಕ್ಕೆ ಅಜ್ಜ ಅಜ್ಜಿ ಅಪ್ಪ ಅಮ್ಮ, ಆಮೇಲೆ ಒಂದು 8, ಈಗೆಲ್ಲ ಇಲ್ಲ, ಮೊದಲೆಲ್ಲ 6ರಿಂದ 8 ಮಕ್ಕಳು ಇರ್ತಿದ್ರು, ಒಂದು 8 ಮಕ್ಕಳು, ಆಮೇಲೆ ಹಾಗೆ ಹೀಗೆ ಅಂತಂದರೆ ದುಡಿಲಿಕ್ಕೆ 2, ತಿನ್ನಲಿಕ್ಕೆ 12 ಮಂದಿ ಮನೇಲಿ ಇರ್ತಿದ್ರು. ಹಾಗಾಗಿ ಜನಶಕ್ತಿ ಅಂದರೆ ದುಡಿಮೆ ಶಕ್ತಿ 2. ಜಲಶಕ್ತಿ, ಭೂಮಿ ಇದೆ, ನೀರಿಲ್ಲ, ಅವನಿಗೆ ಎಷ್ಟು 5 ಎಕರೆ ಭೂಮಿ ಇದ್ದರೂ ಜಲಶಕ್ತಿ, ನೀರಿಲ್ಲದ್ರೆ ಅದರಲ್ಲಿ. ಹಾಗಾಗಿ ಭೂಶಕ್ತಿ, ಜಲಶಕ್ತಿ, ಜನಶಕ್ತಿ, ವಿದ್ಯಾಶಕ್ತಿ ಅಂತ ನಾವು ಗುರುತಿಸಿದೆವು. ಯಾವುದರ ಕೊರತೆ ಇದೆಯೋ ಅದನ್ನು ಅವನು ತುಂಬಿಸ್ಕೊಳ್ಳಿಕ್ಕೆ ಅವನಿಗೆ ಮಾರ್ಗದರ್ಶನ ಕೊಟ್ಟು. ಹೀಗಾಗಿ ಇವತ್ತು ಶಕ್ತಿ ಅನ್ನುವಂಥದ್ದು ನಮ್ಮ ಆತ್ಮೋನ್ನತಿಗೆ ಮತ್ತು ಭೌತಿಕವಾದ ಪ್ರಗತಿಗೆ ಸಹಾಯವಾಗಬೇಕು. ಇದು 2 ಕಾರಣ. ನಮ್ಮ ಎಲ್ಲ ಮಠಗಳು, ದೇವಸ್ಥಾನಗಳು ನಾವು ಮಾಡಬೇಕಾದ ಕೆಲಸ ಅವರಿಗೆ ದಿಶೆಯನ್ನು ತೋರಿಸುವಂಥದ್ದು, ಮಾರ್ಗದರ್ಶನ ತೋರಿಸುವಂಥದ್ದು. ನೋಡಿ, ಈ ಗುರಿಯನ್ನು ನೀನು ತಲುಪಿದರೆ ನಿನಗೆ ನೆಮ್ಮದಿ ಸಿಗುತ್ತೆ ಅಂಥೇಳಿ. ಹಾಗಾಗಿ ಇವತ್ತು ನಮ್ಮ ಒಡಿಯೂರಿನಂಥ ಒಂದು ಕ್ಷೇತ್ರ ಬಹಳಷ್ಟು ಸೇವಾ ಕಾರ್ಯಕ್ರಮ ನಡೀತಾ ಇದೆ. ಅವರು ಮಾಡುವ ಸೇವಾ ಕಾರ್ಯಕ್ರಮಗಳಲ್ಲಿ ಎಲ್ಲ ಸಮಾಜವನ್ನು ಸೇರಿಸಿಕೊಂಡು ಅವರು ಮಾಡ್ತಾರೆ. ಇದು ಅವರ ವೈಶಿಷ್ಟ್ಯತೆ. ನಾನು ಗಮನಿಸಿದ ಹಾಗೆ ಇವತ್ತಿಲ್ಲಿ ನಾವು ಧಾರ್ಮಿಕರಿದ್ದೇವೆ, ರಾಜಕೀಯ ವ್ಯಕ್ತಿಗಳಿದ್ದಾರೆ, ಶಾಸಕರಿದ್ದಾರೆ, ಎಲ್ಲ ಉಪಕುಲಪತಿಗಳಿದ್ದಾರೆ, ಎಲ್ಲ ಇಲ್ಲಿ ಅನೇಕ ಮಂದಿ ಗಣ್ಯರಿದ್ದಾರೆ, ಸಮಾಜದ ಎಲ್ಲ ಸ್ತರಗಳ ವ್ಯಕ್ತಿಗಳಿದ್ದಾರೆ. ಎಲ್ಲರನ್ನು ಸೇರಿಸಿಕೊಂಡು ಅವರು ಪ್ರಗತಿಯ ದಾರಿಯನ್ನು ಹಚ್ತಾ ಇದ್ದಾರೆ. ಇದು ಬಹಳ ಮುಖ್ಯವಾದದ್ದು. ಹಾಗಾಗಿ ಅವರ ಈ ಸೇವಾ ಕಾರ್ಯದಲ್ಲಿ ಯಾರ್ಯಾರು ತೊಡಗಿಸಿಕೊಂಡಿದ್ದೀರೋ ಅಥವಾ ನೀವೆಲ್ಲ ಯಾರು ಉತ್ಸುಕರಾಗಿದ್ದೀರೋ ನಿಮಗೆಲ್ಲ ಬಹಳ ಒಳ್ಳೆಯ ಮಾರ್ಗದರ್ಶನ ಕೊಡ್ತಾರೆ, ಅವರು ನೇತೃತ್ವವನ್ನು ವಹಿಸ್ತಾರೆ, ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಎಷ್ಟೋ ಜನ ಹೇಳೋದಿದೆ, ನಮಗೆ ಸೇವೆ ಮಾಡಬೇಕು ಅಂತ ಉತ್ಸಾಹ ಇದೆ, ಅದರ ದಾರಿ ಇಲ್ಲ ಅಂತ. ಅವರಿಗೆ ಅಪನಂಬಿಕೆ ಜಾಸ್ತಿ. ನಾನು ಆ ಕಂಬಳಿ ಕತೆ ಹೇಳಿದ ಹಾಗೆ, ನಾವು ಏನಾದರೂ ಕೊಟ್ಟರೆ ಅವರು ಉಪಯೋಗಿಸ್ತಾರೋ ಇಲ್ವೋ, ನಾವೇನಾದರೂ ದಾನ ಮಾಡಿದವರು ಉಪಯೋಗಿಸ್ತಾರೋ ಇಲ್ವೋ, ಈ ಸಂಶಯದವರೇ ಜಾಸ್ತಿ. ಆದರೆ ಸಂಶಯ ರಹಿತವಾಗಿ ನಾವು ಕೊಡುವಂಥ ದಾನ ಏನಿದೆ ಅದು ಖಂಡಿತ ತಲುಪ್ತದೆ. ಒಂದು ಅಂಗಡಿಗೆ ಹೋದಾಗ ಅಲ್ಲೆಲ್ಲ ಇದು ಎಂಥದ್ದು ಬೇಕಾದದ್ದನ್ನು ನಾವೇ ತೆಗೆದುಕೊಂಡು ನಾವು ಮಾಡ್ಬೋದು ಮಾಲ್ನಲ್ಲಿ. ಈಗ ಹಳೆಯದರಲ್ಲೆಲ್ಲ ಎಚ್ಚರಿಕೆಯನ್ನು ಕಾಯ್ಲಿಕ್ಕೆ ಒಬ್ಬ ಸೇಲ್ಸ್ ಗರ್ಲ್ ಇರ್ತಾಳೆ. ವಸ್ತುಗಳನ್ನು ಸಂಗ್ರಹಿಸುವಾಗ ಇದನ್ನು ನೋಡಿ ಬಿಟ್ರಿ, ಅದನ್ನು ಒಳಗಿಟ್ರು, ಇನ್ನೊಂದು ವಸ್ತು ತೋರಿಸಿದರು. ಇನ್ನು ಈಗಿನ ಅಂಗಡಿಗಳು ಏನಿಲ್ಲ, ಯಾರು ಬೇಕಾದರೂ ಹೋಗಿ ಎಲ್ಲಿ ಬೇಕಾದ್ರೂ ತೆಗೆದುಕೊಂಡು ಹೋಗ್ಬೋದು. ನಾನು ಕೇಳಿದೆ, ಇದು ಈ ಥರ ನೀವು ಬಯಲು ಅಂಗಡಿ ಇಟ್ಟರೆ, ಯಾರು ಒಂದು ದೊಡ್ಡ ಅಂಗಡಿಗೆ 30 ಜನ ಬೇಕಾಗಲಿ 3 ಜನ ಇಟ್ಟರೆ ನಿಮಗೆ ನಷ್ಟ ಆಗೋದಿಲ್ವ ಅಂತ. ಅವರು ಹೇಳಿದರು, ಸ್ವಾಮಿ 27 ಜನರ ಸಂಬಳ ಉಳಿತಾಯ ಆದರೆ 3 ಜನ ಇರೋದರಿಂದ ಆ 3 ಜನರ ಬದಲಿಗೆ ಒಂದು 10 ಅಂಶ ಅವರು ಕದ್ದು ಹೋದರೂ ಕೂಡ 10 ಜನರ ಕೆಲಸದವರೆಗೆ ಮಾತ್ರ ಕಳುವಾಗ್ತದೆ. 17 ಜನರದ್ದು ಉಳಿತಲ್ಲ ನಮಗೆ. ಹಾಗಾಗಿ 27 ಜನ ವಾಚ್ಮ್ಯಾನ್ ಇಟ್ಟು ಜನರನ್ನು ಎಲ್ಲರೂ ಕಳ್ಳರು, ಮೋಸಗಾರರು, ವಂಚನೆಗಾರರು ಇವರನ್ನು ನಂಬೋದಿಲ್ಲ ಅಂತ ಹೇಳೋ ಬದಲು ನಾವು ಮುಕ್ತವಾಗಿ ಅಂಗಡಿ ಇಟ್ಟಿದ್ದೇವೆ. ಬೇಕಾದು ಅದರಲ್ಲಿ ಯಾರೋ ಒಬ್ಬ ಹೋಗೋ ಒಂದು ಜಾಸ್ತಿ ಹಾಕ್ಕೊಂಡು ಹೋದ, ಅದಕ್ಕೆಲ್ಲ ತಂತ್ರಜ್ಞಾನ ಇದೆ, ಅದು ಬೇರೆ ವಿಷಯ. ಅದು ಹೋದರೂ ಕೂಡ 10 ಜನ ಕೂಲಿಗಳ ಕೆಲಸ ಕಮ್ಮಿ ಆಗಿ ತಿಂದು ಹೋಗಲಿ, 17 ಜನ ಉಳಿತಲ್ವ ಅಂತ. ಈ ತರ್ಕ ಓದಿ ಕೇಳಿದ ಮೇಲೆ ನನಗೆ ಹೌದು ಅಂತ ಆಯಿತು. ಯಾಕೆಂದರೆ ನಂಬಿಕೆ, ವಿಶ್ವಾಸ ಮತ್ತು ನಾವು ಮಾಡುವಂಥ ಸೇವಾ ಕಾರ್ಯದಲ್ಲಿ ಇನ್ನೊಬ್ಬರನ್ನು ಗೌರವಿಸುವಂಥದ್ದು ಎಷ್ಟು ದೊಡ್ಡದು. ಸಂಶಯ, ಅನುಮಾನ, ಅಪಮಾನ ಮಾಡಿ ಉಪಕಾರ ಮಾಡೋದಕ್ಕಿಂತ ಬಹಳ ಶ್ರೇಷ್ಠವಾದ. ಇವತ್ತು ಒಡೆಯೂರು ಕ್ಷೇತ್ರದಿಂದ ಒಂದು ವಿಶ್ವಾಸವನ್ನು ಉಂಟು ಮಾಡಿದ್ದಾರೆ, ಜನರಲ್ಲಿ ಸ್ವಾಭಿಮಾನವನ್ನು ಉಂಟು ಮಾಡಿದ್ದಾರೆ, ಸ್ವಾವಲಂಬಿತ್ವವನ್ನು ಉಪಕಾರ ಮಾಡಿದ್ದಾರೆ. ಮತ್ತು ಎಲ್ಲರೂ ಕೂಡ ತಮ್ಮ ತಮ್ಮ ಕರ್ತವ್ಯವನ್ನು ತಾವು ಸರಿಯಾಗಿ ಮಾಡಿದರೆ, ತಮಗೆ ಬಂದಂಥ ಪಾಲಿನ ಕರ್ತವ್ಯವನ್ನು ಸರಿಯಾಗಿ ಮಾಡಿದರೆ ಅದೇ ದೊಡ್ಡ ಈಶ ಸೇವೆ ಅಂತ ಅನ್ನುವಂಥ ತತ್ವವನ್ನು ಅವರು ಪ್ರಚಾರ ಮಾಡಿದ್ದಾರೆ. ಈ ತತ್ವ ಇನ್ನೂ ಬೆಳೀಲಿ ಅಂತ ನಾನು ಆಶಿಸಿ ಅವರಿಗೆ ಅವರ ಷಟ್ಛಬ್ದದ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇನೆ. ಮತ್ತು ಇವತ್ತು ಮಾಣಿಲ ಶ್ರೀಗಳು ಕೂಡ ಇಲ್ಲಿದ್ದಾರೆ, ಅವರು ಕೂಡ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿದರು. ನಮ್ಮ ಮೋಹನ ಆಳ್ವರು ಇವತ್ತು ಬಹಳ ಸ್ವಾತಂತ್ರ್ಯವನ್ನು ವಹಿಸಿಕೊಂಡ್ರು. ನನ್ನ ನೋಡಲೇ ಇಲ್ಲ ಅವರು, ನಾನು ಬೆರಳು ಎತ್ತುವ ಅಂತಿದ್ರೆ ಅವ್ರು ನೋಡಲೇ ಇಲ್ಲ.
ಆದರೆ ಇಷ್ಟು ಸ್ಟಾಕ್ ಇದ್ದವ್ರ ಹತ್ರ ಇವತ್ತೇ ಗೊತ್ತಾಗಿದೆ ನನಗೆ. ಹಾಗಾಗಿ ಅವರು ಈ ಮಾಡುವಂಥ ಕಾರ್ಯಗಳಿಗೆ ನಮ್ಮ ಎಲ್ಲ ಸಂಸ್ಥಾನಗಳ ಆಶೀರ್ವಾದ ಇದೆ. ಯಾಕೆಂದರೆ ಅವರು ಒಳ್ಳೆಯ ಕಾರ್ಯವನ್ನು ಮಾಡುವವರು ಮತ್ತು ಅನೇಕ ಸೇವಾ ಕಾರ್ಯಕ್ರಮಗಳ ಮೂಲಕ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡುವವರು, ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದವರು. ಅದೇ ರೀತಿ ಸಾಮಾಜಿಕ, ಸಾಹಿತ್ಯ, ಸಾಂಸ್ಕೃತಿಕ ರಂಗದಲ್ಲಿ ಅವರು ಮಾಡುವಂಥ ಸೇವೆ ಅಪಾರ. ಹಾಗಾಗಿ ಅವರ ಈ ನೇತೃತ್ವದಲ್ಲಿ ನಡೆದಂಥ ಈ ಕಾರ್ಯಕ್ರಮ ಅತ್ಯಂತ ಸೂಕ್ತವಾಗಿ ನಡೆದಿದೆ. ಮತ್ತು ಇವತ್ತು ನಾವು ನಮ್ಮ ಕ್ಷೇತ್ರದ ವತಿಯಿಂದ ಪೂಜ್ಯ ಶ್ರೀಗಳವರನ್ನು ಈ ಸಂದರ್ಭದಲ್ಲಿ ನಾನು ಗೌರವಿಸಿ, ಇಲ್ಲಿ ನಳಿನ್ ಕುಮಾರ್ ಕಟೀಲ್ರು ಮತ್ತಿತರ ಅಂಗಾರ ಸಚಿವರಿದ್ದಾರೆ ಮತ್ತು ಶಾಸಕರಿದ್ದಾರೆ. ಇವರೆಲ್ಲ ನೇತೃತ್ವದಲ್ಲಿ ಅವರಿಗೆ ನಮ್ಮ ಪ್ರೇರಣೆ ಇರಬೇಕು, ನಮಗೆ ಅವರ ಪ್ರೇರಣೆ ಇರಬೇಕು. ನಿಮ್ಮ ಸೇವಾ ಕಾರ್ಯಕ್ರಮಗಳಿಗೆ ನಮ್ಮ ಧಾರ್ಮಿಕ ಕ್ಷೇತ್ರದ ಪ್ರೇರಣೆ ಇರಬೇಕು, ಅದರ ಜೊತೆಗೆ ನಮಗೆ ನಿಮ್ಮ ಪ್ರೇರಣೆ ಇರಬೇಕು. ಯಾಕೆ ಅಂತಂದರೆ ಎಷ್ಟೋ ಸಲ ನಾನೀಗ ಬೀದರ್, ಗುಲ್ಬರ್ಗ, ಕಲಬುರಗಿ ಎಲ್ಲ ಮುಂತಾದ ಪ್ರದೇಶಗಳಿಗೆ ಯಾತ್ರೆ ಮಾಡಿ ಬಂದಿದ್ದೇನೆ. ಅಲ್ಲೆಲ್ಲ ಹೋದಾಗ ನನಗೆ ಕಂಡದ್ದೇನಂತಂದರೆ, ನಮ್ಮ ಪಾಟೀಲರು ಅವರು ಬಿಜಾಪುರದಲ್ಲಿ ಮಾಡಿದ ಸಾಧನೆಯಿಂದ ಎಲ್ಲ ಬಾವಿಗಳಲ್ಲಿ ನೀರು ತುಂಬಿದೆಯಂತೆ. ಅವ್ರು ಹೇಳ್ತಿದ್ರು ಆ ಪ್ರದೇಶ ಮೊದಲು ಒಂದು ಬಕೆಟ್ ನೀರು ತಗೊಂಬಂದರೆ ಅರ್ಧ ಬಕೆಟು ಸ್ನಾನಕ್ಕೆ, ಅರ್ಧ ಬಕೆಟು ಕುಡಿಲಿ ನೀರಿಗೆ ಮತ್ತು ಪಾತ್ರೆ ತೊಳಿಲಿಕ್ಕೆ ಅಂತ ಹೇಳ್ತಿದ್ರು. ಇವತ್ತು ಅಂಥದ್ರಲ್ಲಿ ಎಲ್ಲ ಬೋರ್ವೆಲ್ಲು ಅದು ಓವರ್ಫ್ಲೋ ಆಗ್ತಾಯಿದೆ ಮತ್ತು ಎಲ್ಲ ಕಡೆ ನೀರು ಸಮೃದ್ಧಿಯಾಗಿ ಬಂದಿದೆ ಅಂತ ಹೇಳ್ತಿದ್ರು. ಹಾಗಾಗಿ ನಮಗೆ ನಿಮ್ಮ ಕಾರ್ಯಕ್ರಮಗಳು ಪ್ರೇರಣೆ ಆಗ್ತದೆ, ನಮ್ಮ ಕಾರ್ಯಕ್ರಮ ನಿಮಗೆ ಪ್ರೇರಣೆ ಆಗ್ತಾಯಿದೆ. ಇದು ಪರಸ್ಪರ ಆಗಬೇಕು. ಆಗ ಮಾತ್ರ ರಾಜಧರ್ಮ ಮತ್ತು ಈ ಸಮಾಜ ಧರ್ಮ ಎರಡೂ ಒದ್ದೆ ಆಗುತ್ತದೆ. ನಾನು ಮತ್ತೊಮ್ಮೆ ನಿಮ್ಮೆಲ್ಲರೂ ಇಲ್ಲಿ ನಿಮ್ಮ ಸೇವೆಯನ್ನು ಗುರುತಿಸಿ ಭಾಳ ಸುಂದರವಾದ ರಾಜಾಂಗಣ ಮಾಡಿದ್ದಾರೆ. ಯಾಕೆಂದರೆ ಇಲ್ಲಿ ಕಿಟಕಿಗಳೆಲ್ಲ ತೆರೆದಿದೆ, ಹಾಗಾಗಿ ಎಷ್ಟು ಬೇಕಾದರೂ ಗಾಳಿ ಬರಬಹುದು. ಮೇಲೆ ಬೆಳಕಿಗೆ ಕೂಡ ಸ್ವಾಭಾವಿಕವಾಗಿ ಪ್ರಕೃತಿದತ್ತವಾದ ಬೆಳಕನ್ನು ಬರುವಂಥ ವ್ಯವಸ್ಥೆ ಮಾಡಿದ್ದಾರೆ. ಪೂಜ್ಯರು ಬಹುಶಃ ಸೂಕ್ಷ್ಮವಾಗಿ ನೋಡಿ ವ್ಯವಸ್ಥೆ ಮಾಡಿ, ಅವರು ಸೂಕ್ಷ್ಮ ನೋಡ್ತಾರೆ. ನಾನು ನೋಡ್ತಿದ್ದೆ ಆ ಗುಹೆ ಒಳಗೆ ಹೋಗುವಾಗ ಹೇಗೆ ಸಣ್ಣ ಸಣ್ಣ ವಿಷಯಗಳು. ತಲೆ ತಗ್ಗಿಸ್ಕೊಂಡು ಹೋಗಬೇಕು, ತಲೆ ಎತ್ತಿ ಹೋದರೆ ತಲೆ ಹೊಡಿತದೆ, ತಲೆ ತಗ್ಗಿಸ್ಕೊಂಡೇ ಹೋಗಬೇಕು. ಮತ್ತು ಭಾಳ ದಪ್ಪ ಆದರೆ ಆಗೋದಿಲ್ಲ. ನಾವು ಓಡಾಡುವಾಗ ಸ್ವಲ್ಪ ಅವ್ರ ಹಾಗೆ ಆದರೆ ಒಳ್ಳೆಯದು, ಅವ್ರ ಹಾಗೆ ಆಗೋದಿಲ್ಲ. ಅವರು ಹೇಳಿದರು ಒಂದು ಕಡೆ ತೆವಳಿಕೊಂಡು ಹೋಗಬೇಕು ಅಂತ, ಅದು ನಮ್ಮಿಂದ ಸಾಧ್ಯವೇ ಇಲ್ಲ. ಆದರೆ ಅವರು ಹಾವಿನ ಹಾಗೆ ಹೋಗಲಿಕ್ಕೆ ಸಾಧ್ಯ ಇದೆ. ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಗಮನಿಸ್ತಾರೆ. ಹಾಗಾಗಿ ಅವರ ನೇತೃತ್ವದಲ್ಲಿ ಇನ್ನು ಮುಂದೆ ಅನೇಕ ಸಮಾಜ ಅಭಿವೃದ್ಧಿ, ಆಧ್ಯಾತ್ಮಿಕವಾದಂಥ ಮತ್ತು ನೈತಿಕವಾದಂಥ ಕಾರ್ಯಕ್ರಮ ನಡೆಯಲಿ ಅಂತ ಆಶಿಸಿ ಅವರಿಗೆ ಶ್ರೀ ಮಂಜುನಾಥ ಸ್ವಾಮಿ ದತ್ತಾಂಜನೇಯ ಆಯುರಾರೋಗ್ಯ ಮುದ್ರಣ ಆದ ನನ್ನ ಕವಂದಿರ್ನಡೆ ಪಿದಡ್ನು ಪಂಪಿನ ಸಂದರ್ಭಡ್ ಈ ಕೋವಿಡ್ದ ಒಂಜಿ ಭಂಗ ಬತ್ತಂಡು ಆಂಡ ಕಾವಂದಿರ್ನ ದಿನಕ್ಕೆ ಯತಿವರ್ಯಾಯ ಒಂಜಿ ಕಾರ್ಯಗೂ ಒಡ್ಡುದನಂಚಿನ ಪುಣ್ಯಕಾಲ ಮಿತ್ತರ್ಮೆಡ್ಲ ಮಸ್ತ್ ಜನ ಒಳ್ಳೆರು, ತೀರ್ಥಿಡ್ಲ ಮಸ್ತ್ ಜನ ಒಳ್ಳೆರು. ಒಂಜಿ ಪಾತೆರ ಪಂಡೇರು ಆತ್ಮಾವತ್ ಸರ್ವಭೂತಾನಿ ಅಂತ, ಎಲ್ಲರನ್ನು ನನ್ನಂತೆ ಕಾಣು ಅಂತ ಅರ್ಥ. ಅಪ್ಪಗ ನಮ್ಮ ಮಾತೆರನ್ನ ತೂಪುಂಡಾಂಡ ಮುಲ್ಪ ರಾಗದ್ವೇಷಗ ಇಡೇಜ್ಜಿ ಪ್ರೀತಿ ದಿಂಜಾದ ನನಿಕ್ಲೆ ಪೂರ ಈ ಸಂದರ್ಭವನ್ನು ಎಡ್ಡೆಪ್ಪನ್ನು ಬಯಕೊಂಡು ರಾಜಾಂಗಣನು ಅನಾವರಣ ಮನ್ಪಣೆ ಏರಿಂದ ನಮ್ಮ ತೂನಾಗ ಐಟು ಸುರುಟು ಒಂಜಿ ರಾಜ ಐತ ಬಗೆಟಾರ್ ಪಣ್ತೇರಿ ಆನೈನ್ ಪಂಡ್ರೈಗೆ ಪೋಪುಜಿ ಆಂಡ ಐನ ಅನಾವರಣ ಮನ್ಪಣೆ ಏರಿಂದಕ್ಕೆಂಡ ರಾಜರ್ಷೇ ಬೋರ್ಡ್ ಒಂದು ನಿಘಂಟು ಮಂತ್ರ ಪ್ರಕಾರ ಐನು ಬತ್ತು ನೀವು ಒಪ್ಪಾದಿ ಕೊಡ್ತೇರಿ ಅರಿನ ಉಡಲ್ದಿಂಜಿದ ಈ ಸಂದರ್ಭ ಎದ್ಕೊಂಡ್ಬೆ. ಇನಿ ಲೇಸದ ಬಗೆಟ್ ಬಹುಶಃ ಗಂಟೆ ಬಳ್ತೊಂದುಂಡು ಐಕ್ ನಮ್ಮ ಬಲಿಪುನ ಗಂಟೆ ಅವಡು ಉಂತುನ ಗಂಟೆ ಆಯರವಲ್ಲಿ ಇನ್ನು ನಿರ್ಣಯ ಉಂಟು. ಉಂತನ ಗಂಟೆ ಅಣ್ಣ ನಂಗೆ 2 ಸರ್ತಿ ಮಾತ್ರ ತಿಕ್ಕುಣೆ ಆಯ್ತು, ರಾತ್ರಿಗೆ ಎಚ್ಚರಿಗೆ ತಂಡ 2 ಸರ್ತಿಗೆ ಅನುಕೂಲ ಆಪುಂಡು ನಂಗೆ. ಆಂಡ ಬಲಿಪುನ ಗಂಟೆ ತಿರುಗುಣ ಗಂಟೆ ನಮ್ಮ ಆವಡು ಒಂದು ಕ್ರಿಯಾಶೀಲರ ಆವಡು ಇಂಪಿನ ಒಂದು ವಿಷಯ. ಇನಿ ಮೋನಾಳ್ವರೇ ಈ ಬಗೆಟ್ ಪಂಡೇರಿ ಧರ್ಮಸ್ಥಳದಲ್ಲಿ ಏನು ಉಂಟು,
ಏನು ಇಲ್ಲ ಅನ್ಪುಣೆ ಬಟ್ಟ ಬಹುಶಃ ರೆಗಿಟ್ಟು ಫುಲ್ ಸ್ಟಾಪ್ ಆಡಿ ರೆಗಿದ್ದಿದ್ದಲ್ಲ ಅವು ನಿರಂತರ ಇಂಪಿನ ಬಗೆಟ್ ಆ ಕಾರ್ಯಕ್ರಮ ನಡ್ತೊಂದು ಬರೋದು ಉಂಡಾಂಡ ಉಡಲ್ ದಿಂಗಿ ದಡ್ಡಪ್ಪ ಬಾಯ್ಕೊಂಡು ಯಾನ್ ಪನ್ಪುಣು ಬದುಕು ಗೊಂಜಿ ದಿಕ್ಸೂಚಿ ಉಂಡು ನಾಂಡ ಅವು ಧರ್ಮಸ್ಥಳ ಕ್ಷೇತ್ರ ಧರ್ಮಸ್ಥಳ ಅಂದ್ಕೊಂಡ ತಪ್ಪ ಇಂಚ ಬದುಕಲಿ ಎಂಪಿನೊಂಜಿ ಸಾಧಿ ಪಾಡ್ದು ಕೊಡ್ತನ ಕೀರ್ತಿ ಬಹುಶಃ ಆಡೆಗೆ ಸಂದೋಡು ಉಂದು ಅರೆ ಗೊತ್ತುಂಡ ಅಂದ್ರೆ ಗೊತ್ತು ಜನ ಹಿಂಗೆ ಗೊತ್ತುಜ್ಜಿ ಅಂತೂ ಎಂಕ್ಲೆಗೆಲ್ಲ ಧರ್ಮಸ್ಥಳಕ್ಕೆ ಒಂದು ರೀತಿಯ ಸಂಬಂಧ ಉಂಡು ಇತ್ತದತ್ತು ಅಜ್ಜಿರು ದುಂಬುಡ್ದು ಅಲ್ಪ ಸೇವೆ ಮಂತ್ರಿ ಹಿಡ್ದು ಅವರ ಈ ಸಂಬಂಧ ಬೆಳೀತನ ಅಂದು ಯಾನ್ ತಿರುವಣ್ಣು ಬೇ ಅಪಗದವು ಇತ್ತೆ ಹೆಜ್ಜೆರೆ ನೋಟು ಅಣ್ಣ ಅಪ್ಪೆ ಮಣ್ಣೊಂದು ಪೇದೇರಿ ಅವು ಇತ್ತೆ ಸತ್ಯ ಅದು ತೋಜದು ಬರೋದುಂಡು ಅಪಗದ ಕಾಲ ಇಂಚ ಅಂದ್ಕೆಂಡ ಅಲ್ತ ಪುದರ್ ಬಣ್ಣಿರೆಗೆ ಇಜ್ಜಿ ಪುದರ್ ತಲ ಅಂತ ಬಂದ್ಬಣ್ಣ ಆತೆ ತಲ ಅಂದ್ಬಂಡ ತಲವು ಅಂಚ ಆ ರೀತಿಯ ಅವು ನಡ್ತೊಂದು ಬತ್ತರಂಚಿನ ವಿಶೇಷತೆ ಉಂಡು ಇತ್ತೆ ದಾನೆ ಅಂದ್ಕೆಂಡ ಪಾತೆರೋಣ ಮಂಜುನಾಥೆ ಒಳ್ಳೆರು ನಮ್ಮ ನಡುಟು ಉಂಟು ಅರ್ಪಣ್ ನಾವು ಖಂಡಿತ ಆಪುಂಡ ಐಕದಾಲ ಸಂಶಯಗಳಿಜ್ಜಿ ಈ ಯಾನ್ ಒಂದು ವಿಷಯ ನಿಕ್ಲಿದ್ರು ಪನೋಡು ತುಳುನಾಡದ ಜಾತ್ರೆ ಬಲೆ ತೇರೋ ಇಪ್ಪಗ ಅಂದ್ರೆ ಒಂದು ಕಾರ್ಯಕ್ರಮ ಮಲ್ತಿರ್ತೀನಿ ಆ ಕಾರ್ಯಕ್ರಮಕ್ಕೂ ಒಂದು ಆರ್ಥಿಕವಾದಿ ಇಕ್ಕಟ್ಟು ಬರುವ ಇಂಪಿನ ಬಗೆಟ್ಟು ಉಪ್ಪುನಾಗ ಬಹುಶಃ ಮಲ್ಲ ಮೌಲ್ಯನ ಆರೇ ಕಡಪಡ್ದು ಕೊರ್ದು ಯಾನುಳ್ಳೆ ಪಿರವಡು ಒಂದು ಅನುಕೂಲ ಮಂತ್ ಕೊಟ್ಟು ನಂಚಿನ ಕೀರ್ತಿಯರಿಗೆ ಸಂದೋಡು ಒಂದು ಈ ಸಂದರ್ಭಡು ಪಂಡು ಒಂದಿಲ್ಲ ಅದು ಪಣ್ಪೇರು ಎನ್ನ ಮಾತು ಎನ್ನ ಪಿರವಡು ಎನ್ನ ಮೆಗ್ಗಿಯ ನಕಲು ಉಪ್ಪುನೇ ಎಂದು ಅವು ಅರ್ನ ಮಲ್ಲತನ ಅವು ಮಲ್ಲತನ ಹರ್ಷೇಂದ್ರ ಬತ್ತಿರ್ನಾಳ ಪಣ್ಪೆರ ಐತ ಬಗೆಟ್ ಓಳು ಬ್ರಹ್ಮಗಲ ಶಾಪುಂಡು ಅಲ್ಪ ವ್ಯವಸ್ಥೆ ಶಿಸ್ತು ಸಂಯಮ ತೂಡುನಾಡ ಅವು ಅರ್ಷಡ ಮಲ್ನೆ ಎಂದು ಆ ರೀತಿನ ಅರ ನಡಪಾದ ಕೊಟ್ಟು ನಂಚಿನ ನಾನು ತೂವೊಂದುಲ್ಲೆ ಒಂಜಿ ರೀತಿಡು ಅರಡೆ ನಾನು ನೆನಂಜು ತೂಯಿನಂಚಿನ ವಿಚಾರದಾದಂದಕ್ಕೆಂಡ ಸೂಕ್ಷ್ಮಮತಿ ಅರಡೆ ಪಾತ್ರೆಡು ನಾಡ ನಾನು ಮೇರ್ನ ಮೂಲಕ ಪೋಡ್ಚಿ ಅರಣ್ಯ ಮೂಲಕ ಪೋಡ್ಚಿ ಅದು ಕುಳ್ಳೋಣ್ಣು ಅಲ್ಪನೆ ಆಲೋಚನೆ ಅನ್ಪೇರು ಓ ಬೇಯಿ ತಂದ ಲೆಕ್ಕ ಅನ್ಪೇರ ಅವು ಸೂಕ್ಷ್ಮಮತಿ ಉಂಡಾರಡ ಇತ್ತೆ ಮಂಡಿಜಾರ ರೈತ ಬಗೆಟ್ಟು ಅವು ಇತ್ತಿನಿಡ್ದವರ ನೆನೂರಿನ ಮೂಲಕ ಪೋಡ ಏನದಾಲ ಜಾರ್ಸೀದ ಪಾತಿರ್ಬೇರು ಇಂಚನೆ ಎಂದು ಉಂತನಂಡು ಉಂತೋಡು ಅವು ಅಡೆಮುಟ್ಟ ಅವು ನಿರ್ಣಯವಾದ ಅವು ಪಣ್ಪೆ ರೈತ ಬಗೆಟ್ಟು ಒಂದು ರೀತಿಯ ಒಪ್ಪಿಗೆದ ವಿಷಯ ಒಂದು ಈ ಸಮಯಡು ಹೆಚ್ಚಿಗೆ ಪಾತಿರದ ನನ್ನ ಸಮಯ ಬಳಿಪಾವುಜಿ ಚಾಗದ ಭೋಗ ದಕ್ಕರದ ಗೇಯದ ಗೊಟ್ಟಿ ಅಲಂಪು ಇಂಪುಗಳಿಗೆ ಮಾದ ಮಾನವರಾಗಿ ಪುಟ್ಟಲೇ ಮೇನ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್ಳು ಬನವಾಸಿ ದೇಶದೊಳು ಒಂದೊರಿ ಕವಿ ಪಂಡೆ ನಮ್ಮ ಈ ತುಳುನಾಡದ ಪುಣ್ಯಡು ಉಳ್ಳಾತ ನಮ್ಮ ಮುಲ್ಪ ಇದು ಧರ್ಮದ ಬೂಡು ಒಂದು ಪಂಡ ತಪ್ಪ ಒಂದು ಐಕೆ ಪ್ರೇರಣೆ ಕೊರ್ಪನ ಶಕ್ತಿ ಬಹುಶಃ ಆರು ಐತ ಬಗೆಟ ಗುಳೆಪ ಒಂದುಲ್ಲೇರೊಂದು ಬಣ್ಣ ತಪ್ಪ ಒಂದಿ ಸಾಹಿತ್ಯನ ಸಂಗೀತನ ಕಲೆನ ನೆನ ಓವು ಉಂಡ ಐತ ಬಗ್ಗೆ ಮಾತ ಅಲ್ಪ ರಾಜಾಶ್ರಯ ಕೊರ್ತನಂಚಿನ ಕೀರ್ತಿ ಬಹುಶಃ ವಾಡೆಗೆ ಸಂದೋಡು ಒಂದು ಯಾನ್ ಪಂಡ ಒಂದುಲ್ಲೆ ಮಗ ನೆನುಂಜಿ ಅನು ಸೂಕ್ಷ್ಮವಾದ ತುಯಿನಂಚಿನ ವಿಚಾರ ಸಾಧುಲೆ ಕೊರ್ಪನಂಚಿನ ಪ್ರೀತಿ ಅಯ್ಯ ನಾನು ಸೂಕ್ಷ್ಮವಾದ ಗಮನ ಮಾಡ್ತದೆ ಒಂದು ಕಡೆ ಬ್ರಹ್ಮಕಲಶಕ್ಕೆ ಪೋಂದುಲ್ಲ ರಡು ಜನ ಗಡಿಬಿಡಿ ಬಲ್ತೊಂದು ಬರ್ತದೆ ಕಾರ್ಗೆ ನೀರು ಬಾಡ್ಯಾರ ಆರ್ನಾಡೆ ಬಲ್ತೊಂದುಲ್ಲೇರಿ ಉಂತು ಒಂದು ಬಂಡೇರು ಅಂಚತ್ತು ಇಡೆಗೆ ಅವು ಕಾವಿದ ಬಣ್ಣ ಉಳುಪುಣೆ ಅಡೆಗೆ ತುಂಬ ಪಾಡು ಬೊಕ್ಕ ಇಡೆಗೆ ಅಂದು ಅವು ಮಲ್ಲತನತ್ತ ಅವು ಸೂಕ್ಷ್ಮತೆ ಆಯ್ತಾ ಅವಾಗ ಸಾಧು ಪ್ರೀತಿನ ಏನಾಯ್ತು ಗುರ್ತಮಂತೇನು ಈ ಸಂದರ್ಭಡು ಪಂಡೊಂದು ಏಪಲ ಅವರು ವ್ಯಾಸರು ಪೋಂದು ಪುನಗ ತುದೆತ್ತ ಬರೀಟ್ ಯಮುನೆದ ಬರೀಟ್ ಮಾತ ಗೋಪಿಕಸ್ತ್ರೀ ಅನ್ನಕ್ಲ ಮೀಯೊಂದುಲ್ಲೇರಿಗೆ ಮತ್ತು ಮೀರ ಜಾತದುಲ್ಲೇರಿ ವ್ಯಾಸರು ಬರ್ಪೇರಂದು ಪಕ್ಕ ಕುಂಟು ಮಾತ ಮೇಲೆ ಪಾಡೊಂಡೇರಿಗೆ ಅಂತೆ ಪುರ್ತಾಂಡು ಮಗೆ ಶುಕೆ ಪೋಂದು ಬತ್ತೆ ಅವಳು ಸಾಧ್ಯ ಪೋಂದು ಪುನಗ ಪೊಂಜೋಲು ಮಾತ ಮೇಳಿಗೆ ಕುಂಟು ಇಜ್ಜಂದನೆ ಮೀಯೊಂದುಲ್ಲೇರಿಗೆ ಈ ಅಮ್ಮಗಂಡಿಗೆ ಯಾನು ಪೋಣಗ ಮಕ್ಕಳು ಮಾತ್ರ ಮೇಲೆ ಕುಂಟು ಪಾಡ್ದೇರು ಏನ ಮಗೆ ಪೋಣಗ ತಾನೇ ಬತ್ತಲೆ ಮೀಯೊಂದುಲ್ಲೇರು ಮಕ್ಕಳು ಒಂದು ಕೇಂಡರಿಗೆ ವಾಸ್ಯರು ನೀವು ಯಾಕೆ ಹಾಗೆ ಮಾಡಿದ್ದೀರಿ ಇಂದು ಕೇಂಡರಿಗೆ ನನ್ನ ಮಗ ಬರುವಾಗ ನೀವೆಲ್ಲ ಬತ್ತಲೆ ಸ್ನಾನ ಮಾಡ್ತೀರಿ ನಾನು ಬರುವಾಗ ಬಟ್ಟೆ ಎಲ್ಲ ಮುಚ್ಚಿಕೊಂಡಿದ್ದೀರಿ ಐ ಗೋಪಿಕ ಸಿರಿಯತ್ ಮಂಡ ನೀ ಅಮ್ಮನ ಧೈರ್ಯಜ್ಜಿ ಮಗನ ತೊಂದರೆಜ್ಜಿ ಅಂತ ಅಂಡ್ ಅಲ್ಪಡ್ದು ಅಮ್ಮಗೊಂದು ಆಲೋಚನೆ ಮಗ ಈತಲ ಬಿರ್ಸಿ ಆಗ್ತದೆ ನಿಮಗೆ ತಿಳುವಳಿಕೆ ಈತಲ ಉಂಡಂಬೇಡ ಅಂತ ಕೇಂಡರಿಗೆ ಕೇಂದ್ರ ಮಗನ ಪರೀಕ್ಷೆ ಮಾಡ್ಕೊಡೋದು ಪಂಡರೆ ಇಂಚೋಲಯ್ಯ ನಿನ್ನ ನನ್ನ ಇಂಚ ತಿರುಗಣ್ಣ ಮಂದಿ ಈ ನೀಯೇ ಜನಕನ ಅರಮನೆಗೆ ಪೋಡು ಜನಕನ ಅರಮನೆ ಇಟ್ಟು ಪೋದು ಒಂತೆ ತಿರುಗಲಲ್ಪ ದಾನೆ ಹಾಪಡು ತೂಲ ಅಂಚ ಬೇಗಾಂಡಿಗೆ ಹೆಂಗೆ ದಾಲ ಬುಡ್ನಾಯಿಗೆ ವೈರಾಗ್ಯತನಾಗಿ ಹೆಂಗೆ ದಾಯಿಗಪ್ಪ ಅರಮನಿಕ್ಲೆತ್ತು ಮಪ್ಪನೆ ಅಡೇ ಪೋದೆ ಅಂದ ಆದ ಕಲ್ಪೇರೆ ಅಂದ ಮನಸ್ಸು ರಾಂಡಿಗೆ ಅಣ್ಣಲ ಪೋಯರಿಗೆ ಪೋದಾನಗಾರ ಜನಕೇರು ಪಂಡರಿಗೆ ಮೂಳು ಇತ್ತೆ ಇನಿಕ ಆಪುಜಿ ಪುರುಸೊತ್ತಿಜ್ಜಿ ದಿಂಜ ಜನ ಉಂಡಿನಿ ಅವು ಆಪುಜಿ ಪಾತ್ರೆ ಹೆಂಗೆ ಪುರುಸೊತ್ತಿಜ್ಜಿ ನಿಕ್ಕ ಪಾತ್ರೆ ಋಷಿಕುಲೆ ಇದು ಕೊಂಚ ಮಲ್ಲ ನಮಸ್ಕಾರ ಇದಕ್ಕೆ ಬರ್ತನಂಚಿನ ವ್ಯವಸ್ಥೆ ಮಾತ್ರ ಮನ್ಪನಿಕ್ಲೆಗೆ ಉಂತೊಳಿ ಪತ್ತೊಳಿ ಊಟನ ವಸತಿ ಹೆಂಚಿನ ಬಡ ಉಂಡು ಎಲ್ಲೇ ಪಾತ್ರೆಗ ಅಂಚ ಅಲ್ಪ ಉಂತಾಯರು ಮಳದಲ್ಲಿ ಎಪ್ಪಡರಿಗೆ ಬರಡು ಋಷಿಕರು
ಆ ಋಷಿಗಳನ್ನ ಲೆಪ್ಪಡಾದ ಕುಳ್ಳಾದ ಕೇಂದ್ರಿಗೆ ಎಂಕಡೆ ಕೊರಂಚಿನ ಅರ್ಘ್ಯ ಪಾದ್ಯ ನಿತ್ಯಾದಿ ದಾಲಂಡ ಲೋಪ ಆದಿತ್ತು ನೇರಿಗೆ ಎಂಕ್ಲ ಅರಮನೆ ಸರಿಯಾದ ಉಪಚಾರ ಆತಂದ ಇಜ್ಜ ಇರುಪ ನೋಡುವುದು ಮಾತ ವ್ಯವಸ್ಥೆ ಎತ್ತಂದು ಒಣಸ ತೆನಸ ಒಯ್ಕಲ ಕಮ್ಮಿ ಆತಜಿ ಜೆಪ್ಪೆರಂಜಿಲ್ಲ ಆಯ್ಕದ ಒಂಜಿ ಹಾಸಿಗೆಲ್ಲ ಪಾಡ್ದು ಕೊಡ್ತಾರೆ ಇತ್ತದಲ್ಲೇ ಕೊಟ್ಟು ಮಾಡ್ಬಿಟ್ಟು ಕುರ್ಲ ಅನ್ನಂತ ಆತು ಲಾಯ್ಕದ ಮೆತ್ತನೆದ ಹಾಸಿಗೆ ಪಾಡ್ದು ಜೆಪ್ಪದಾರೆ ಅಣ್ಣ ಜೆತ್ತುದು ಜೈಟು ಬಂಡರಿಗೆ ಆಯ್ತ ಮಿಥ್ಯ ಅಂತ ಜೆತ್ತುಜಿ ಅಂತ ಇರ್ತು ಜತ್ತೆ ಅಂತ ಬಂಡರಿಗೆ ದಾಯಿ ಎಂದಿಕೆ ಎಣ್ಣರಿಗೆ ಜಪ್ಪಂದಿನ ದಾಯಿ ಅಂತ ಈತ ಲಾಯ್ಕದ ಹಾಸಿಗೆ ಪಾಡ್ದು ಮಿತ್ತಿಡ್ದಾದೆ ನೇಲ್ಪದ ಬಿಡ್ತಾರೆ ಅಂತ ಕೇಳರಿಗೆ ಸಪೂರದೊಂಜಿ ನೂಲು ಇತ್ತೆ ಗಡಿಪಣ ಬೊಕ್ಕ ಗಡಿಪಣ ಅಂತ ಗೊತ್ತುಜ್ಜಿ ಪರ್ತದ ಕತ್ತಿನ ನೇಲ್ಪದಿತ್ತರಿಗೆ ಆಯ್ತಾ ಮಿತ್ತಿದು ಆ ಕತ್ತಿ ಆಡೋಂದುಂಡು ಇತ್ತೆ ಬುರುಣ ಬೊಕ್ಕ ಬುರುಣ ಅಂತ ಮೇರೆ ಮೇಲೆ ರಟ್ರದೇರ ಪಡ್ದು ನೀನು ಸೈಪಣ್ಣದ ಅನ್ನ ನಿಜವಾದ ಐನ್ ಪಂಡೇರಿಗೆ ಇಂಚೆತ್ತನು ಐಕಿ ಜನಕೇರ್ ಪಂಡೇರಿಗೆ ತುಲೆ ಎನ್ನ ಇಡೀ ಆಡಳಿತದ ಗುಟ್ಟು ಅವು ಈ ಸೂತ್ರಡುಂಡು ಅಂತ ಪಂಡೇರಿಗೆ ಯಾನು ಆ ಎಚ್ಚರಡು ಆಡಳಿತ ಮಲ್ತೊಂದುಳ್ಳೆ ಅಂತ ಪಂಡೇರಿಗೆ ಇತ್ತೆಲ್ಲ ನಂಗೆ ತೋಜುಂಡು ನಮ್ಮ ಸರ್ಕಾರನೇ ನಮ್ಮ ಒಟ್ಟುಗುಂಡು ಬಹುಶಃ ಆ ಕೆಲಸ ಅಲ್ಪ ಆರ್ಲ ಮಂತೊಂದುಳ್ಳೇರು ತೂಕುನ ಕತ್ತಿನ ಮಿತ್ತೆ ಉಪ್ಪುನ ಏಪದಾನ ಎಂದು ಗೊತ್ತುಜ್ಜೆ ಆ ಎಚ್ಚರಡು ಇತ್ತಿನ ಹಿಡಿದವರ ಅವು ದುಂಬೋರಿಯರಿಗೆ ಸಾಧ್ಯತೆ ಆತನ ನಮ್ಮ ಪಂಡನೊಳಿ ಆ ಸೂತ್ರ ಅವು ಒಂದು ಬೇತೆದ ಆಲತ್ತು ಅವು ಧರ್ಮ ಸೂತ್ರ ಆ ಸೂತ್ರಡು ನಮ್ಮ ಬದುಕಿ ಅಂದಾಂಡ ನಮಲ ಬದುಕುವ ಸಮಾಜನ ಬದುಕೇರ ಬುಡುಪ ಎಂಪಿನ ಸೂಚನೆ ಐತೆ ಪಿರವುಡುಂಡು ಒಂದು ಪಂಡ ತಪಾವಂದು ಧರ್ಮಸೂತ್ರ ಅವು ಧರ್ಮವನ್ನು ಮರೆತನಂಚಿನ ವ್ಯಕ್ತಿಗೆ ಬದುಕಿಜ್ಜಿ ಧರ್ಮವನ್ನು ಮರೆತನಂಚಿನ ರಾಷ್ಟ್ರಗಳ ಬದುಕಿಜ್ಜಿ ಎಂದರ್ಥ ಇನ್ನಿದಾನೆ ಹತ್ತಲಿ ರಾಜ್ಯಸಭೆ ನಡಪುಣಂದಾಂಡ ಐಕ್ ನಂಗೆ ಸರಕಾರ ನಮ್ಮ ಒಟ್ಟಿಗೆ ಐಕ್ ಪಂಡ್ಬೇರು ರಾಜಕೀಯ ಮತ್ತು ಧರ್ಮ ಅಂತ ಅವು ಎಂಚ ಪೋಡು ರಾಜಕೀಯ ಧರ್ಮ ಬೋಡು ಧರ್ಮಡು ರಾಜಕೀಯ ಬೋಡ್ಚಿ ಅಂತಿನೊಂದು ವಿಚಾರ ಅವು ಅಂಚಪೋಣ ಮಾತ್ರ ಪೊರ್ಲಾರಿಗೆ ಸಾಧ್ಯತೆ ಉಂಟು ಇನಿ ಕೇಂದ್ರ ಸರ್ಕಾರ ನಮ್ಮೊಟ್ಟಿಗುಂಡು ರಾಜ್ಯ ಸರ್ಕಾರ ಉಂಟು ಉಸ್ತುವಾರಿ ಸಚಿವರು ನಮ್ಮ ಒಟ್ಟುಗುಳ್ಳೇರು ಹಂಗಾರು ನಮ್ಮ ಒಟ್ಟುಗುಳ್ಳೇರು ಆರು ಊರುಡು ನಮ್ಮ ಕೆಡ್ಡೆ ಸಂಪರ್ಕದಿನಾರು ಹಲವಾರು ವರ್ಷದ ಅಲ್ಪ ಒಂದು ರೀತಿಯಲ್ಲಿ ತಿಕ್ಕೊಂದು ಉಪ್ಪುನಾರು ಪಾತಿಯವ್ರನಾರು ಇತ್ತೆ ಸ್ಥಾನಮಾನ ಬೈತೀನಿ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಬಹುಶಃ ಆರಂಭದ ದಿನತಾರನ ಈ ರಾಜ್ಯಕ್ಕೆ ಸುರುತ ಪಜ್ಜನೆ ಮುಲ್ಪ ಅಂದ್ಯಾನ ಪಣೇರು ಇಷ್ಟಪಡೋದಿಲ್ಲ ಯಾರು ಮುಲ್ಪಡ್ದೆ ಮೆಲ್ಲ ಅವು ಮಿತ್ತುಪೋಯ್ನೆ ಇತ್ತ ರಾಜ್ಯಾಧ್ಯಕ್ಷ ಸ್ಥಾನ ಪಡೆ ಒಂದು ಬಹುಶಃ ಎಡ್ಡೆ ಕ್ಷೇತ್ರ ಸಂಪರ್ಕ ಇತ್ತೆಲ್ಲ ಓಲ್ ಪಾತ್ರೆ ಕೂಡಲೇ ಇಕ್ಕದಾದ ಅವಡೊಂದಿಗೆ ಏನು ಬೇರು ಆಪೆದರಣಿ ಅಂತ ಪನ್ನೋಡು ಒಂದು ಇಜ್ಜಿ ಮುಳು ಬಣ್ಣಗ ರಾಜರಸ್ತೆ ತೋಜುನತೆ ಬಾರಿ ಮಲ್ಲ ಹಾಗೆಲ್ಲದ ಮಾರ್ಗ ಮಂತ್ ಕೊಡ್ತಾನೆ ಕೀರ್ತಿ ಅವರಿಗೆ ಸಂದೋಡು ಅಂಡ್ ಒಂದು ಎಲ್ಲೇ ಪಾತ್ರೆನ ಒಟ್ಟಿಗೆ ಮಣ್ಪೆ ಈರು ತೀರ್ಥಮಟ್ಟ ಪೋಯರಣ ಒಂಜಿಗಳಿಗೆ ತೀರ್ಥ ಒಂಜಿ ನಿಲ್ಕುಡು ಅವಳೊಂಜಿ ತೋಡು ಇತ್ತೆ ಜರಿ ಇತ್ತೆ ಬೊಪ್ಪಣ ಬೊಕ್ಕ ಬೊಪ್ಪಣ ಅಂದು ನಮ್ಮಲ್ಲ ಆಯ್ನಾತ್ ಮಲ್ಲಡು ಮಲ್ಪ ದಾದಾಂಡ ಐಕೆ ಅನುಕೂಲ ಮಣ್ಪೆ ರಮಣೇನು ಇರು ಗಟ್ಟಿ ಮಂತು ಕೊರಡು ಒಂದು ಈ ಸಂದರ್ಭ ಲೆಪ್ಪು ಕೊರೊಂದಿಲ್ಲ ಬರೆದು ಕೊಡ್ಪೇನೆ ಆಯ್ತ ಬಗ್ಗೆ ಟೆನ್ಷನ್ ನಾನು ದುಂಬು ಕೊಡ್ಪೇನೆ ಅಂಡ ಒಂಜಿ ಅಂಚಿನ ಒಂಜಿ ಕ್ಷೇತ್ರದ ಪ್ರೀತಿ ಇತ್ತಿನಾಗ್ಲ ಒಟ್ಟಿಗೆ ಎತ್ತಿ ಹಿಡಿದವ್ರು ನಡತು ಬರಲಿಕ್ಕೆ ಸಾಧ್ಯತೆ ಉಂಡು ನೇನ ಸಂಜೀವಣ್ಣನೆ ಅನ್ಪನೋಡು ಹನುಮಂತೆ ಅಂದ್ಕೊಂಡ ಸಂಜೀವನಿ ಬೇತೆ ಎಲ್ಲ ಹತ್ತಿ ಅಂಚಾದ ಪುನಃ ಆರ್ಲ ಕ್ಷೇತ್ರದ ಎಡ್ಡೆ ಅಭಿಮಾನದಿ ಒಂದು ಬೇತೆ ಬೇತೆ ಕಾರಿಡಾರ್ ಅಂತ ತೊಡಗಾಯಿನಾರು ಮುಳು ಮಸ್ತ್ ಜನೋಳೇರಿ ಅಂತ ಪಂಡು ನೇನು ಮುಗಿಪೆರೆಗೆ ಸಾಧ್ಯತೆ ಇಜ್ಜಿ ನಿರಂತರ ಅಂದೇ ಪನ್ನೋಡಾತಿ ಮೋನಾಳುವರಲ್ಲಿ ಇನ್ನು ಮಕ್ಕಳು ಬಾರಿ ಕೈತಲ್ಲು ಗುಳ್ಳೋನಿ ಮೇರ್ಲ ಮೋಹನ್ ದಾಸರು ಯಾರು ಮೋಹನ್ ಅಗ್ಲ ತಿಳಿಕೆ ತುಳಿ ಮೋನಾಳುವರನ್ನ ತಿಳಿಕೆಡ ಎಲ್ಲ ಒಯ್ಪುಂಡು ನಿಕ್ಲು ಅಂದತ್ತ ತುಲೆ ನಿಕ್ಲು ಬೊಕ್ಕ ಪುರಲ್ ಕೈಕೋರಿ ಅನ್ನೋ ದಾನೆ ಅನ್ಪೇರಂದು ಗೊತ್ತು ಜಂಕ್ ಕೊಳಲ ಮೀನು ಕೈಟ್ಟು ಕೊರುಂಡ ಅವತ್ತು ತೋಜನತ್ತೆ ನುಡಿಸಿರಿ ಅಂತ ಪಂಡಿದ್ದಕ್ಕೆ ಹೆಂಚಿನ ಅಲ್ವಾ ಸಂಭ್ರಮ ಹಾಕೊಂಡೊಂದು ಗೊತ್ತುಂಡತ್ತೆ ಇತ್ತೆ ಮುಂದುವರಿಸಲಾಗಿದೆ ಅಂತ ಪಂಡೇರಿ ಏಪ ಅಂದು ಗೊತ್ತುಜಿ ಇತ್ತೆ ಕೊರೋನಾದ ಇಡೇಟ್ ಒಂಜಿ ಡೆಲ್ಟಾ ಅನ್ನೊಂಜಿ ಶುರುವಾಂಡ ಅವು ಡಿಲೀಟ್ ಅಂಡು ತೋಜುಂಡು ಅವು ಇತ್ತೆ ಕೂಡ ಒಂಜಿ ಒಮಿಕ್ರಾ ಅನ್ನೊಂದು ಶುರು ಆಗ್ತದೆ ನಾನು ಅವು ಏಪ ಅವು ಬರ್ಪಜಿ ತೋಜುಂಡು ಅಲ್ಲ ಬಲಜ್ಜಿನ ಬಂತೀರ ಅಂಚ ಜಾಗ್ರತೆ ಉಪ್ಲೆ ಮಾತಾಡಲ್ಲ ಎಚ್ಚರಡು ಉಪ್ಲೆ ಸ್ವಾಮಿಲ ಪಂಡೇರು ನನ್ನದು ಅಲ್ಲ ತೊಂದರೆ ಪೋಯಿಂದು ಅವು ಅಂತ ಮಂತ್ರಾಡೆ ಪಕ್ಕಡೆ ಎಚ್ಚರ ಉಪ್ಪಡು ಜಾಗೃತಿ ಪಡೋದು ಈ ಸಂದರ್ಭಡು ಪಂಡೊಂದು ಮಾತಮ್ಮ ಇಟ್ಲ ಒಂಜತ್ತನ ಒಂಜಿ ರೀತಿ ಈ ಒಂಜಿ ಉಪನಿಷತ್ತು ದಾಯ ಬರೀತೀನಿ ಎಂದು ನಿಕ್ಲಿಗೆ ಆಶ್ಚರ್ಯ ಅವು ಬಹುಶಃ ಇಂಚಪ್ಪ ಗಾಣಗಪುರಕ್ಕೂ ಪೋದು ಬತ್ತನಾರು ಇರು ಪೋತನಂದು ಏನು ತೆರೆಯೊಂದೆ ಏನು 2 ವರ್ಷ ಅಲ್ಪ ಇತ್ತನಾಯಿ ಇಂಚ ಸದ್ಯ ಪೋದು ಬತ್ತನಾರು ಗಾಣಗಪುರ ಇಂಕ ಈ ಮರಳದಾಯತ ಆಗಣಂದಿಕೆಂಡ ತುಳುಲು ಇಪ್ಪಿತ್ತ ವಿಷಯ ಬೊಕ್ಕ ಐತು ದುಂಬುದ ದಾನೆ ಎಂದಿಕೆಂಡ ಅಲ್ಪ ಸಂಗಮ ಕ್ಷೇತ್ರಡು ಮೀಯೊಂದು ಬಣ್ಣಗ ಹೆಂಗೆ ಸಾದಿಡಿ ಕಾರದಡಿ ಕೊಂಜಿ ಕಡ್ಲೆದ ಕಟ್ಟಣಂಚಿನ ತೊಟ್ಟೆ ತಿಕ್ಕಂಡು ಪೆಜ್ಜಿದ್ದು ತೂಯೆ ಐತೆ ಒಳ್ಳೆಡೆ ಕಡ್ಲೆದ ಚೋಳಿ ಉಂಡು ಗಿಚ್ಚದ ಉಡುಪಾನಾಗ ಐಟು ಮಂಡೂಕೋಪನಿಷತ್ತು ಅಂತ ಬರೆದಿತ್ತು ಒಂಜಿ ಕಾಕಾಜಿ ತಿಕ್ಕಂಡು ದುಂಬು ಬಣ್ಣ ಬೊಕ್ಕೊಂಜಿ ಕಾಕಾಜಿ ತಿಕ್ಕಂಡು ಮಾತ ಕಡ್ಲೆದನೇ ಕಾಕಾಜಿ ಒಂಜಿ 10-14 ಕಾಕಾಜಿನ ಪೆಜ್ಜಿದಾನಾಗ ಒಂಜಿ ಒಂತೆ ಪುಟ್ಟಗಳು ತಿಕ್ಕಂಡು ಹಿಂಗೆ ಬೊಕ್ಕ ಅಂದಾಜಾಂಡು ಈ ತೊಟ್ಟಿನ ಪೆಜ್ಜಿನ ಆಪುಜಿ ಇಂದಿನ ಒಳ್ತು ಮಾರಬೇರು ಕಡ್ಲೆಯವರು ಮಾರಬೇರು ತೂಕ ಅಂದು ತೂದು ಪೋಣಾಗ ಕಡ್ಲೆ ಮಾರೋಣ ಅಲ್ಪ 10
14 ಉಪನಿಷತ್ತುಗಳು ಎಡ ಕಟ್ಟೆ ಇತ್ತು ನಯ ಪರಿತು ಮಾರೊಂದುಲ್ಲ ಕಡಲೆ ಅಟ್ಟ ಒಂದುಲ್ಲ ಇಂದು ದುರದೃಷ್ಟ ಎಂಚಾರಿಗೆ ಬಲ್ಲೆತ ನಮ್ಮ ಅಮೂಲ್ಯವಾದ ಗ್ರಂಥಗಳು ಓಳುಪೋಡು ಎಂಚುಪೋಡು ಒಂದು ತೆರೆದುಪೋಡು ಅಂಗಡಿಗೆ ಮಾರ್ಯಾರೆ ಪೋಪುಂಡು ನಾಡ ನಮ್ಮ ಏತು ಸಂಸ್ಕೃತಿನ ರಕ್ಷಣೆ ಮಾಡ್ತಂದ ಇಟ್ಟು ಗೊತ್ತಾವು ನಂಗೆ ಒಂಜೇ ಪಾತ್ರ ಬದುಕಿಡು ನಮ್ಮ ಎಡ್ಡೆಪ್ಪಿನ ಸಂಪಾದನೆ ಮಲ್ಪುಡು ನಮ್ಮ ಅವಾಗ ಮಾತ್ರ ಒರಿಪಾಯರ ಸಾಧ್ಯತೆ ಉಂಡು ಅಪ್ಪೆ ಪ್ರೀತಿದ ಬಗ್ಗೆ ತೊಡಲಿಟ್ಟು ಒಂದು 4 ಗೆರೆ ಬರೆತೆ ಆತನ ಇಟ್ಟು ದಾಲಂಡ ಏನು ಕಾಪಿ ನಿಂಜ ಬರೀತಿದ್ದಿ ತುಳುಟ ಅಂಚದ ಅಂಚಿಂಚು ಉಪರಿಗಳ ಯಾರು ದಂಡನೇನು ಪ್ರಿಂಟ್ ಮಾಡ್ತಾರೆ ಯುನಿಕೋಡ್ ಇತ್ತೆಲ್ಲ ಬೈಜಿ ತುಳುತ ಬಗೆಗೆ ಅಂಚಾದ ಪುನಃ ಕೈ ಬರಹೋಡೆ ಬರೆಯೋಡಾತೆ ಒಂತ ಅಂಕುಡೊಂಕು ಉಪ್ಪೆರೆಗಳ ಯಾರು ಒಂದು ರಾತ್ರಿ 2 ಗಂಟೆಲ್ಲ ಅವರವರು ಬರೀತಾರೆ ಉಂಡಿ ಅನ್ನ ಎಚ್ಚರಿಕೆ ನಂಗೆ ಬರೀತಾರೆ ನಾನು ಒಂದು ದಿವಸ ಮೇಡು ಪಂಡೊಂದು ಧರ್ಮಾನಂದ ದೀಪ ಧರ್ಮಾನಂದ ದೀಪ ಭಕ್ತಿ ಭಾಮಿತೋ ದೆಣ್ಣೆ ಆಜರೆಗೆ ಬಲ್ಲಿ ಕತ್ತಲೆದ ಸುಳಿ ಕರಿದು ಬೊಲ್ಪುದಡೆ ನಡ ಪೆರೆಗೆ ಅಸತ್ಯದ ಗುರಿ ಬುಡುದು ಸತ್ಯನೋ ನಾಡೆರೆಗೆ ಮರನೊಡ್ದು ಅಮೃತತ್ವದ ಪೊರ್ಲ ಚಾವಡಿಗೆ ಬೊಲ್ಪು ಕೊರ್ಪಿಂಚಿ ಸಾನದಿಗೆ ನಿಲಿಕೆ ಭಕ್ತಿ ಭಾವಾರ್ಥೋದೋ ಎಣ್ಣೆ ದಿಂಜವಡು ಧರ್ಮಾನಂದ ದೀಪ ಭಕ್ತಿ ಭಾಮಿತೋ ದೆಣ್ಣೆ ಆಜರೆಗೆ ಬಲ್ಲಿ ಬಹುಶಃ ಉಪನಿಷತ್ತದನೇ ಒಂದು ತುಳುಟು ಪಂಡೆ ಬಹುಶಃ ಈ ಸಮಯಡು ಸೇರಿನಂಚಿನ ಮಾತ್ರೆಗಳ ದೇವರೆಡ್ಡೆ ಪುದಿಪಾವಡು ಬಹುಶಃ ಮೆರನೆ ಒಂಜಿಗೆರೆ ಪನೋಡು ತುಳುತ ಬಗೆಟ್ಟು ಒಂಜಾತ ಅಭಿಮಾನ ಎತ್ತಿನಾರು ತುಳುತ ಬಹುಶಃ ಆ ಜವಾಬ್ದಾರಿ ಯಾರಿಗೆ ಉಂಡು ಐನು ಒರಿಪುನಂಚಿನ ಕೆಲಸ ನಾರು ಮಲ್ತೊಂದುಲ್ಲೇರು ಕ್ಷೇತ್ರ ಗೆಡ್ಡೆ ಮುಟ್ಟ ಇತ್ತನಾರಂದು ಪಂಡೊಂದು ಈ ಪೆದಾರು ಎನ್ನ ಪುಗೆಲಂತೆ 3 ದಿನ ಉಂಡು ನಾನು ಈ ಪೆದಾರು ಪುಗೆಲ್ ಗೊತ್ತೇರು ಯಾಲ ಒಳ್ಳೆ ಅಂತ ಪಂಡದು ಸೇರೋಣ್ಣಾರು ಬಹುಶಃ ಮೋಹನ್ದಾಸರೆಲ್ಲ ನಮ್ಮ ಒಟ್ಟುಗೊಳ್ಳೇರು ಕ್ಷೇತ್ರದ ಅಂತೆ ದುಂಬುಡ್ದೆ ನಮ್ಮ ಒಟ್ಟಿಗೆ ಬತ್ತನಾರು ಇನಿ ಮಸ್ತ್ ಜನ ಒಳ್ಳೆಯರು ಏನು ಆಕಳು ಮಕ್ಕಳು ಒಂದು ಪಣ್ಣಂತೆ ಓಡಾಂಡ ಬುಡ್ದು ಪೋಯಿರಲಿಕ್ಕೆ ಸಾಧ್ಯತೆ ಉಂಡು ಉದಯವಾಣಿದ ಒಂಜಾತಿ ಮೇರು ಸ್ಥಾನಡಿತ್ತನಂಚಿನ ಮನೋಹರ ಪ್ರಸಾದನೇ ಅದೊಂದು ಗುರ್ತಮನ್ಪೈ ಈ ಸಮಯ ಬಹುಶಃ ಈ ಮೂಲೆಡಿತ್ತದು ಎನಡ ಈ ದೃಶ್ಯ ಮಾಧ್ಯಮ ಸುರುಟು ಫೇಸ್ ಟು ಫೇಸ್ ಅಂತ ಪಾತ್ರ ಪದನಾರು ಅರೇ ಕೀರ್ತಿ ಸಂದೋಡು ಅನ್ಪೈ ಎಂಕೆ ಗೊತ್ತಜ್ಜಿ ಕುಳ್ಳದೇರಿ ಪಿದ ಹಿಡ್ದು ಫೋನಿನ ಐಟ್ ಬರೋದುಂಡು ಎಂಚಿನ ಪ್ರಶ್ನೆಗಳಿಗೆ ಏನೊಂದಿಲ್ಲ ಎಂಚಿನ ಉತ್ತರ ಕೊಡ್ಪಣೆ ಎಲ್ಲ ತಯಾರಾದು ಪೋಡತ್ತ ಅಂತೂ ಆರು ಪಾತೆರಪ್ಪ ಒಂದುಲ್ಲೇರಿ ಒರಿಯರೊಂಜಿ ಕೇಣೇರಿ ಈ ಸಂಜೆ ಸದಾಪುಷ್ಪವನ್ನು ದೇವರಿಗೆ ಏಕೆ ಆಗುತ್ತಿಲ್ಲ ಅಂತ ಬಂಡೇರಿ ಎಂಕಲ ಆಲೋಚನೆ ಮಲ್ಪಡೆಯ ಸಂಗತಿ ಬೊಕ್ಕ ಒಂಜಿದಾನ ಮನಸ್ಸಿಗೆ ಮೂಡುಂಡು ಸದಾಪುಷ್ಪವನ್ನು ಏಕೆ ದೇವರಿಗೆ ಅರ್ಪಿಸುವುದಿಲ್ಲ ಅಂತ ಪಂಡ ಐಟು ಕೇಸರಜ್ಜಿ ಎಂದರ್ಥ ಕೇಸರಜ್ಜಿ ಅಂದ್ರೆ ದೇವರಿಗೆ ಪಾಡ್ಯಾರ ಆಪೂಜಿಂದ ಆನು ಒಂಜಿ ಪತ್ತನಂಚಿನ ಕ್ವಶನ್ ನಾನು ಇತ್ತನು ಬಹುಶಃ ಐಕೆ ಅಂಚಿನ ಉತ್ತರ ತಿಗದುಂಡು ಸದಾಪುಷ್ಪದ ದೈಯುಂಡತೆ ಭಾರಿ ಮರ್ದಿಗೆ ಭಾರಿ ಅಗತ್ಯ ಬೂರು ನಾವು ಆಯ್ತಾ ವಿವರ ಬೊಕ್ಕ ಪಾತ್ರೆ ಅಂತ ಪಂಡೊಂದು ಸೇರಿನಂಚಿನ ಮಾತ್ರೆಗಳು ದೇವರು ಎಡ್ಡೆ ಪುದಿ ಪಾವಡು ಪಂಡೊಂದು ಮುಪ್ಪ ಗಡಿಟ್ಟು ಮುಪ್ಪ ಸಮಿತಿಗಳೇನು ಮಂತೊಂದು ಬೇತೆ ಬೇತೆ ರೀತಿಯ ಕಾರ್ಯಗಳನ್ನು ಮಂತನಂಚಿನ ಕೀರ್ತಿ ನಿಗಳೆ ಮಾತು ಸಂದೋಡೊಂದು ಈ ಸಂದರ್ಭದ ಪಂಡೊಂದು ಅಜಿಪ್ಪದ ಅಜಕ್ಕೆ ಎನ್ಪದ ನಡಕ್ಕೆ ಸ್ವಲ್ಪದ ಪಯಣ ಅಂದು ಒಂದು ಪಾತ್ರೆಗಳು ಉಂಟು ಒಂದೇನು ಮಾತ್ರ ನಾವು ತೂಂದು ಪೋಡುದನ್ನ ಬದುಕಡ ಆತು ಮೀರೋಡಾತೆ ಮೇರೆ ಪಂಡ್ಲೆಕ್ಕ ಆತು ಮಟ್ಟದ ಲೆಕ್ಕ ನಂಗೆ ಬೋಡ್ಚಿ ಇತ್ತಿನಿಟ್ಟು ಎಂಚ ಬದುಕದಾನು ನಮ್ಮ ತೂಕ ಐದು ಮೂಲಕ ನಮ್ಮ ಸಾರ್ಥಕತೆಯನ್ನು ಮಲ್ಪುಗಾಂಧಿ ಈ ಸಂದರ್ಭದ ಪಂಡೊಂದು ಭಾರತ ದೇಶದ ಅತ್ಯಮೂಲ್ಯವಾಯಿನಂಚಿನ ಆಧ್ಯಾತ್ಮದ ಪೊರ್ಲು ಪೊಡ ನಮ್ಮಡ ದಿಂಜಾವನ್ಗ ಆತ್ಮೋನ್ನತಿಯೊಂದಿಗೆ ಲೋಕೋನ್ನತಿ ಇನ್ಪಿನ ಒಂಜಿ ಪಜ್ಜ ದೀಕ ಅಂದು ಪಂಡೊಂದು ಕುಡರ ನಿಕ್ಲೆ ಮಾತೆ ಎಡ್ಡೆಪ್ಪುನು ಬೈಕೊಂದು ಸೆನ್ನಂಚಿನ ಪೂರೇರಿಗಳ ಬೇತೆ ಬೇತೆ ಬಾಗೊಡ್ದು ಬತ್ತನಕ್ಲೆ ಕುಡರ ಬೇತೆ ಬೇತೆ ಸ್ವಯಂ ಪ್ರೇರಿತವಾದ ಕಾರ್ಯಕ್ರಮದಿಂದ ಮಂತದೇರಿ ದುಂಬುದೈನುಟ ಏನು ಪಂಡೋನ್ ಬೆಂದು ಪಂಡೊಂದು ಗಂಟೆ ಬಳಿಪುಂಡು ನಮ್ಮಲ ಬಳಿಪುನ ಗಂಟೆ ಹಾಕ ಅಂದು ಪಂಡೊಂದು ಪಾತೆರು ಶ್ರೀ ಮಾತಾನಂದಮಯಿ
ನಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ದೇವನ ಮನೆ ಇದು ಈ ಜಗವೆಲ್ಲ ಇಷ್ಟೇ ವರುಷ ಇಷ್ಟೇ ದಿವಸ ಇರಬೇಕೆನ್ನುವ ಕಟ್ಟುಕರಾರು ಇಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆನ್ನುವ ಕಟ್ಟುಕರಾರು ಏನಿಹುದೇನೋ ಅರಿತವರಾರು ಏನಿಹುದೇನೋ ಅರಿತವರಾರು ದೇವನ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ದೇವನ ಮನೆ ಇದು ಈ ಜಗವೆಲ್ಲ ಇಷ್ಟನು ಹುಟ್ಟಿಸುವುದಾತನ ಕರುಣೆ ಒಂದಿಷ್ಟಾದರೂ ಉಪಕೃತಿ ಸ್ಮರಣೆ ಇಷ್ಟನು ಹುಟ್ಟಿಸುವುದಾತನ ಕರುಣೆ ಒಂದಿಷ್ಟಾದರೂ ಉಪಕೃತಿ ಸ್ಮರಣೆ ಹಿಡಿದರೆ ಒಳ್ಳಿತು ಬಾಡಿಗೆ ಸಲ್ಲಿತು ಈ ನಮ್ಮಿರವಿದು ದೇವನ ಆಸ್ತಿ ಈ ಜಗವೆಲ್ಲ ದೇವನ ವಸತಿ ದೇವನ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ದೇವನ ಮನೆ ಇದು ಈ ಜಗವೆಲ್ಲ ದೇವನ ಮನೆ ಇದು ಈ ಜಗವೆಲ್ಲ ದೇವನ ಮನೆ ಇದು ಈ ಜಗವೆಲ್ಲ. ಜೈ ಗುರು. ಸೇವೆ ಮಲ್ತೊಂದು ಪುನಃ ವಾಮಯ್ಯ ಬಿ ಶೆಟ್ಟಿ ಮುಂಬೈ ಈ ರಾಜಾಂಗಣದ ಲೋಕಾರ್ಪಣೆ ಅನುಪುನ ಈ ಸಂದರ್ಭಡು ಈ ವೇದಿಕೆಡು ವಿರಾಜಮಾನರಾದ ಕಲಿಯುಗಡೆ ಕಾಲದ ಯುಗಧರ್ಮದ ಪರಿವರ್ತನೆ ಬೊಕ ಬೇತೆ ಬೇತೆ ರೀತಿದ ಆಯಾಮನ ತೂನಾಗ ಧರ್ಮ ಆಳಾಂಡು ಕಾಲ ಆಳಾಂಡು ಯುಗ ಆಳಾಂಡು ಜನಕ್ಲಾಳ ಇರು ಪನ್ಪುನಂಚಿನ ಪಾತೆರ ಬೇತೆ ಬೇತೆ ವಿಭಾಗಡು ಕೇನೊಂದು ಪೋನಮ ಆಂಡ ಇಂಚಿನ ಕಲಿಯುಗಡು ದಕ್ಷಿಣ ಗಾಣಗಾಪುರ ಪನ್ಪುನಂಚಿನ ಕ್ಷೇತ್ರಡು ದತ್ತಾತ್ರೇಯರನ್ನು ಅನುಷ್ಠಾನ ಮಂತದ್ದು ಆ ವೀರಾಂಜನೇಯನ ಸುದಿತೊಂದು ನಮ್ಮ ಅರಿವುದ ಗುರುನು ಎಚ್ಚರ ಮನ್ಪುನ ಕೆಲಸ ಬೊಕ್ಕ ಆತ್ಮ ಬೊಕ್ಕ ಪರಮಾತ್ಮ ತತ್ವಡು ಆತ್ಮಗೂ ಬೊಕ್ಕ ದೇಹಗೂ ಒವೇ ಜಾತಿ ಇಜ್ಜಿ ಭಾವನೆ ಬೊಕ್ಕ ಮಾನಸಿಕವಾಗಿ ನಂಚಿನ ಮನಸ್ಸದ ಪರಿಶುದ್ಧತೆ ಬೊಕ್ಕ ಭಾವನ ಶುದ್ಧಿ ಕರ್ಮಶುದ್ಧಿ ಮನಶುದ್ಧಿಯೇ ಮುಖ್ಯ ಪನ್ಪುನ ರೀತಿಡು ಪೂಜ್ಯ ಶ್ರೀಗಳು ಸದಾ ನಿರಂತರವಾದ ಕ್ಷೇತ್ರದ ಸಂದೇಶ ಕೊರೊಂದು ಅಂಚನೆ ಒಡಿಯೂರು ಪನ್ಪುನ ಈ ಕ್ಷೇತ್ರದ ತ್ಯಾಗ ಸೇವೆ ಸಮರ್ಪಣ ಭಾವದ ಭಕ್ತಿದೊಟ್ಟಿಗೆ ನಿಷ್ಕಳಂಕವಾಗಿ ನೆಂಚಿನ ಸೇವೆಯನ್ನು ಸಮಾಜಕ್ಕೆ ಎಂಚ ಮುಟ್ಟೋಲಿ ಆ ಮುಟ್ಟುನ ಕಾರ್ಯಡು ಆಧ್ಯಾತ್ಮಿಕವಾದ ಆದಿಭೌತಿಕವಾದ ಪಾರಮಾರ್ಥಿಕವಾದ ಜನಸಾಮಾನ್ಯರ ಬತ್ತಿನ ಪ್ರತಿಯೊಂದಿನ ಅರಮನೆಯೊಪ್ಪು ನಂಚಿನ ಉಡಲ್ಡು ದಿಂಜಿನಂಚಿನ ಭಕ್ತಿನ ಎಂಚ ಬೊಕ್ಕರ ಧರ್ಮ ಜಾಗೃತಿಗೆ ಆ ತುಳಿತೇರು ವೈಪುನ ಮೂಲಕ ಸಮಾಜಕ್ಕೆ ಇಡೀ ಹಿಂದೂ ಸಮಾಜದ ಸದ್ಗ್ರಂಥವಾಗಿ ನಂಚಿನ ಭಗವದ್ಗೀತೆಯನ್ನು ಇಲ್ಲಿಲ್ಲಗ ಮುಟ್ಟುದು ಆ ಮಂಡಲೋತ್ಸವಡು ಗ್ರಾಮ ಗ್ರಾಮದ ಒಂಜಿ ಧರ್ಮದ ಜಾಗೃತಿ ಮಂತಿ ನಂಚಿನ ಪೂಜ್ಯ ಶ್ರೀಗಳನ್ನ
ಅಶ್ಪ ವರ್ಷದ ತಪಸ್ಸು ಇನಿ ಸಮಾಜದ ಒಂದು ಐಕ್ಯಮತ್ಯ, ದುಶ್ಚಟ ನಿರ್ಮೂಲನ, ಸ್ವಾವಲಂಬಿ ಬದುಕು, ಗ್ರಾಮ ವಿಕಾಸದೊಟ್ಟಿಗೆ ಮನಸ್ಸದ ವಿಕಾಸನ ಮನ್ಪುನಂಚಿನ ಕೆಲಸನ ಇನ್ನು ನಡತಿ ನೇರ್ದಾತ್ರ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆ ಇನ್ನೊಂದು ಶಾಂತಿ ನೆಮ್ಮದಿ ಆಧ್ಯಾತ್ಮಿಕವಾಯಿನಂಚಿನ ಸಾಧನೆದ ಪರಿಕಲ್ಪನೆಗೆ ಶಕ್ತಿ ಕೊರ್ಪುನಂಚಿನ ಕೇಂದ್ರ ಒಡಿಯೂರು ಕ್ಷೇತ್ರ. ಇನ್ನು ವಿಶ್ವಮಾನ್ಯವಾದ ಈ ಕ್ಷೇತ್ರ ಇಡೀ ಜಗತ್ತಿಗೆ ಬುಲ್ಪು ಕೊರ್ಪುನಂಚಿನ ಕೆಲಸವನ್ನು ಮಂತೊಂದಣ್ಣ. ಪೂಜ್ಯ ಶ್ರೀಗಳು ಒವ್ವೇ ಜಾತಿ ಆವಡು, ಮತ ಧರ್ಮ ಆವಡು, ಪಂಥಗಾವಡು ತುವಂದೆ ಕ್ಷೇತ್ರಗೆ ಏರು ಕಷ್ಟಲು ದುಃಖಿಲು ಆರ್ತಿಯರು ಅಂಚನೆ ಅಕ್ನ ಸಮಸ್ಯೆಗೆ ಬತ್ತಿನಾಗ ಐಕೆ ಬೇತೆ ಬೇತೆ ರೀತಿಯ ಪರಿಹಾರ ಮಾರ್ಗವನ್ನು ಕೊಡ್ದು ಏತೋ ಜನರು ಪರಿವರ್ತನೆ ಆಯಿನಂಚಿನ ಪರಿಮಾರ್ಜನೆಗೊಂಡಿನಂಚಿನ ಈ ಪುಣ್ಯಕ್ಷೇತ್ರ. ನಾನು ಇನ್ನೇನು ಇತ್ತ ಮಾತ್ರ ನನ್ನ ಪೂರ್ವಾಶ್ರಮಡಿ ಅನ್ನು ತೂವೊಂದು ಬೈದೇನೆ. ಪೂರ್ವಾಶ್ರಮದ ಪುನಗೆನೆ ಒಡಿಯೂರು ಕ್ಷೇತ್ರಗೆ ನಾನು ಬೈದಿನೇ. ಎಂಕಲ ಒಂದು ಆಧ್ಯಾತ್ಮದ ಶಕ್ತಿ ಬುಕ್ಕ ಮಧುಕರಿದ ಭಿಕ್ಷೆ ಆರ್ನ ಅಮ್ಮ ಪಾಡಿನಂಚಿನ ಭಿಕ್ಷೆ ಹಿಡಿದು ಇಂಕೆ ಬರ್ಯಾತ ಆಧ್ಯಾತ್ಮಿಕವಾದ ಬುಲೆಯರ ಶಕ್ತಿ ಕೊಡ್ತೀನಿ ಅಂಚಿನ ಒಡಿಯೂರು ಕ್ಷೇತ್ರನ ಇವರು ಸದಾ ನೆನೆ ತಂದಪ್ಪ. ಎರಡನೇದಾದ ಇನಿ ಪೂಜ್ಯ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವ್ರನ್ನ ಕೈಟ್ ರಾಜಾಂಗಣದ ಉದ್ದೀಪನ ಉದ್ಘಾಟನೆ ಲೋಕಾರ್ಪಣೆ ಆಪನ ಈ ಸಂದರ್ಭಡು ಮೋನಾಳ್ವೇರು ಭಾರಿ ಪೊರ್ಲೋಡು ಧರ್ಮಸ್ಥಳದ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಮಂತಿನಂಚಿನ ಕಾರ್ಯದ ಬಗ್ಗೆ ಯೋಜನೆದ ಬಗ್ಗೆ ಅಲ್ತ ಯೋಚನೆಲು ವಾವ ರೀತಿಡು ಸಾಕಾರ ಆಪಣು, ವಾವ ರೀತಿ ಸಮಾಜ ಪರಿವರ್ತನೆ ಆಪಣು, ಪರಿಮಾರ್ಜನೆ ಆಗ ಸಾಧ್ಯ ಆಪಣು ಪನ್ಪುನೇನು ಭಾರಿ ಒತ್ತು ಪನ್ನಿನಂಚಿನ ಈ ವೇದಿಕೆಡು ಇನಿ ನಮ್ಮ ದೇಶದ ಬತ್ತಿನಂಚಿನ ಕೊರೋನಾ ವೈರಸ್ದ ಪ್ರಭಾವ ಬೇತೆ ಬೇತೆ ರೀತಿಯ ಆಯಾಮಡು ಗ್ರಾಮಗ ಪ್ರತಿಯೊಂದು ಈ ದೇಶದ ನರಮಣಿಲ ಅತನ ವಿಶ್ವದ ಜನಕಲೆಗಳ ಸಂಕಟದ ದಿನಕುಲು ನನಲ ಉಂಟು. ಒಂಜಿ ರೀತಿಯ ಆಧ್ಯಾತ್ಮಿಕವಾದ ಆದಿ ಭೌತಿಕವಾದ ಪಾರಮಾರ್ಥಿಕವಾದ ಯೋಚನೆ ಮನ್ಪುನ ಈ ಕಾಲಡು ಬೇತೆ ಬೇತೆ ತಾಪತ್ರೆಯಲ್ಲಿ ಸಮಾಜಡಿನಿ ದಿನನಿತ್ಯ ಉದ್ದೀಪನ ಒಂದುಂಡು. ಒಂಜಿ ಕಡೆಟ್ ಉದ್ಯಮ ಇಲ್ಲ ಸಂಕಷ್ಟ, ಒಂಜಿ ಕಡೆಟ್ ಉದ್ಯೋಗ ಕಳೆಯೊನ್ನಕ್ನ ಸಂಕಷ್ಟ, ಒಂಜಿ ಕಡೆಟ್ ನನ್ನ ಜೀವನದ ಸಾಧಿ ಹೆಂಚಿನ ಬಂದು ಬೇತೆ ಬೇತೆ ರೀತಿಲಿ ಮರ್ಯಾದೆಗೋಸ್ಕರ ಭಯಭೀತಿಡು ಜೀವನ ಮನ್ಪನೇತೋ ಸಂಸಾರಲು ಇದೆತ್ತ ಬಗ್ಗೆ ನಮ್ಮ ಪೂರ ಯೋಚನೆ ಮಂತುಗ ಆ ದತ್ತಗುರು ವೀರಾಂಜನೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಕಟೀಲ್ದಪ್ಪೆ ಉಳ್ಳಾಲ್ದಿ ಈ ದೇಶದ ಈ ವಿಶ್ವಶಾಂತಿ ಆವಡು ನನ್ನ ದುಂಬುಗು ಬರ್ಪುನಂಚಿನ ಪೂರ ಪ್ರಾಕೃತಿಕವಾಯಿನಂಚಿನ ವೈಪರೀತ್ಯಡು ಪೂಜ್ಯ ಗುರುಗಳು ಆರ್ನ ಅಶ್ವನೇ ವರ್ಷದ ಕಾರ್ಯಕ್ರಮದ ಸಂದರ್ಭಡು ಆಯ್ನಾತ್ ದಯ ನೆಡಪುನಂಚಿನ ಕಾರ್ಯ ಮಂತೊಂಡಿರಿ ದಯಪಂಡಿನ ಒಂದು ಸಂದೇಶ ಕೊರ್ಪುಣಿ ಒಂದು ಪ್ರತಿವರಿನ ಇಲ್ಲಡ್ಲ ಈ ಆಚರಣೆಗೆ ಬರೋಡು, ಪ್ರಕೃತಿನ ಒರಿಪೋಡು, ಗಿಡ ಮರಕಲೇನು ಬುಲೆಪಾವಡು, ಭೂಮಿಗೆ ನೀರಿಂಗಿಸು ನಂಚಿನ ಪರಿಕಲ್ಪನೆಯನ್ನು ಕನ್ನೋಡು ಪಂದು ಭಾರಿಯಾತ ಸೂಕ್ಷ್ಮ ವಿಚಾರನು ಸಮಾಜಕ್ಕೂ ಕೊರ್ಪುನಂಚಿನ ಪ್ರಯತ್ನ ಮಂತಿದ್ದಾರೆ. ನಮ್ಮ ಏನೇನು ಪ್ರಕೃತಿಗೆ ಬೋಡಾಯಿನಂಚಿನ ಪ್ರವಾರ ಮಂತಿ ನಡೆದಾತ್ರ ಪ್ರಕೃತಿ ನಮಕ್ ಐತ ಬೇತೆ ಬೇತೆ ರೀತಿಯ ತೊಂದರೆಲು ದುರಂತಲು ದುರಿತಲು ಬರಂದು ಪುನಂಚಿನ ಈ ಸಂಕಷ್ಟದ ದಿನಟು ಪ್ರಕೃತಿಡೆ ಮರ ಗಿಡಕ್ಕೆ ನೆರೆದು ಆಯ್ನಾತು ಭೂಮಿಗೆ ನೀರು ಇಂಗುನಂಚಿನ ಪರಿಕಲ್ಪನೆಯನ್ನು ಕನಪುನಂಚಿನ ಪ್ರಯತ್ನ ಶ್ರೀಗಳು ಭಾರಿ ವರ್ಷ ಹೊರದಿಂಚ ಮಂತೊಂದುಲ್ಲೇರು ಅವಲ ಎಡ್ಡೆ ರೀತಿಯ ಕಾರ್ಯಕ್ರಮ ರೂಪೋಗು ಬರ್ರೆ ನಮ್ಮ ಪೂರ ಪ್ರಯತ್ನ ಮನ್ಪೋಡು ಇನಿ ಅಲ್ಪ ವರ್ಷದ ದಾದ ಪೂರ ಸಂದೇಶ ಕೊಡ್ತಾರೆ. ಅವು ನಮ್ಮ ಜೀವನದ ಆದರ್ಶ ಆದು ಆ ನಡವಳಿಕೆ ನಮ್ಮ ನಡಪೆರೆ ಬೋಡಾಯಿನಂಚಿನ ಅವಕಾಶ ಅನುಕೂಲತೆ ಆ ದತ್ತಗುರು ವೀರಾಂಜನೆ ಬುಕ್ಕ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಧರ್ಮದೇವತೆಗಳು ಅನುಗ್ರಹ ಮನ್ಪಡು ಲೋಕಕ್ಕೆ ಬರ್ಪನಂಚಿನ ಪೂರ ಸಂಕಷ್ಟಗಳು ಪರಿಹಾರ ಆವಡು ಅಂಚೆನೆ ಪೂಜ್ಯರಿಗಳ ಸಾತ್ವಿ ಮಾತಾನಂದಿಮೆಗಳ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆಗಳ ಶರಣಾರ್ಥಿನ ಸಮರ್ಪಣೆ ಮಂತದ್ದು ವೇದಿಕೆ ಎತ್ತಿನಂಚಿನ ಪೂರ್ಯರೇಗ್ಲ ಅಕುಲಕಲು ಮನ್ಪುನಂಚಿನ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ರಾಜಕೀಯ ಕ್ಷೇತ್ರಡು ಅಕುಲಕಲು ಮನ್ಪುನಂಚಿನ ಕರ್ತವ್ಯಗ ನನಲಾತ ಬಲತಿಕ್ಕಡು ಬತ್ತಿನಂಚಿನ ಪೂರಾ ಭಕ್ತವರಿಂದ ಒಡಿಯೂರು ಕ್ಷೇತ್ರ ಬರ್ಪುನಂಚಿನ ಭಕ್ತರಿಂದ ಅಕಲಕಲ ಕಾರ್ಯಕ್ಷೇತ್ರ ಮನ್ಪೆರೆ ಬೋಡಾಯಿನಂಚಿನ ಸತ್ಕರ್ಮಗ ಬೋಡಾಯಿನಂಚಿನ ಅವಕಾಶ ಅನುಕೂಲತೆಯಲ್ಲಿ ನನಲಾತ ಆ ಶಬ್ದ ಸಮಾರಂಭ ಸ್ವಾಮೀಜಿಯವರ ಆಶಯದಂತೆ
ಈ ಕಾರ್ಯಕ್ರಮ ಜನಮುಖಿ ಸಮಾಜಮುಖಿಯಾಗಿ ನೆರವೇರಬೇಕು. ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಕಣ್ಣೀರನ್ನು ಒರೆಸುವಂಥ ಕಾರ್ಯಕ್ರಮ ಆಗಬೇಕು. ಆ ರೀತಿ ಮೂಡಿ ಬಂದಿದೆ. ಈ ರಾಜಾಂಗಣ ಇವತ್ತು ಲೋಕಾರ್ಪಣೆಗೊಂಡಿದೆ. ಪರಮ ಪೂಜ್ಯ ಪದ್ಮವಿಭೂಷಣ ಡಾಕ್ಟರ್ ರಾಜರ್ಷಿ ವೀರೇಂದ್ರ ಹೆಗಡೆಯವರ ದಿವ್ಯ ಹಸ್ತದ ಮೂಲಕ ಲೋಕಾರ್ಪಣೆಗೊಂಡಿದೆ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಪೂಜ್ಯ ಹೆಗ್ಗಡೆಯವರು ಹೇಳಿದಾಗೆ ನಾವು ಕಂಬಳಿ ದಾನವಾಗಿ ನೀಡಿದರು, ಕಂಬಳಿಯವ ಮಾರಿದ ಅಂತ ಹೇಳಿದರೆ ನಾವು ಅವನನ್ನು ನಿಜವಾಗಿ ಅರ್ಥ ಮಾಡಿಕೊಳ್ಬೇಕು. ಹೊಟ್ಟೆಯ ಹಸಿವನ್ನು ಇಂಗಿಸಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕೇ ವಿನಃ ಬೇರೆ ಯಾವುದೂ ಅಲ್ಲ. ಇವತ್ತು ಹೊಟ್ಟೆಗೆ ಹಿಟ್ಟಿಲ್ಲ, ಜುಟ್ಟಿಗೆ ಮಲ್ಲಿಗೆ ಇದ್ದು ಪ್ರಯೋಜನವಿಲ್ಲ ಹೇಳುವಂಥ ಅಮೂಲ್ಯವಾದ ಮೌಲಿಕವಾದ ಸಂದೇಶವನ್ನು ಪೂಜ್ಯ ಹೆಗ್ಗಡೆಯವರು ನಮಗೆಲ್ಲ ನೀಡಿದರು. ಇವತ್ತು ಇಂಥ ಕಾರ್ಯಕ್ರಮದಲ್ಲಿ ಈ ಕ್ಷೇತ್ರಕ್ಕೆ ಬರುವಂಥದ್ದು, ಇಂಥ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ನನಗೆ ಅಥವಾ ನಿಮಗೆ ಅಥವಾ ನಮ್ಮೆಲ್ಲರಿಗೆ ಒದಗಿ ಬಂದದ್ದು ಪೂರ್ವಜನ್ಮದ ಸೌಭಾಗ್ಯ ಅಂತ ಹೇಳ್ಕೊಂಡು ನಾನು ಅರ್ಥ ಮಾಡಿ, ನಾವೆಲ್ಲ ಇಂಥ ಒಂದು ರಾಜಾಂಗಣದ ಲೋಕಾರ್ಪಣೆಯ ಈ ಸುಸಂದರ್ಭಕ್ಕೆ ಸಾಕ್ಷಿಯಾದೆವು. ಇದೆಲ್ಲವೂ ಇದಾಗಿ ನನಗೆ ಇಲ್ಲಿಗೆ ಬರುವುದು ಅಂತ ಹೇಳಿದರೆ ಒಂದು ರೀತಿಯ ಖುಷಿ ಕೊಡುತ್ತೆ. ಕಾರ್ಯಕ್ರಮ ನಿರ್ವಹಣೆ ಮಾಡ್ತೀವಿ. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀಯುತ ಅಂಗಾರ ಮೇರೆಗಳ ಪೂಜ್ಯ ಸ್ವಾಮೀಜಿ ಶಾಲು ಪಡೆದು ಗೌರವಾರ್ಪಣೆ ಉಂಟು. ಅಂಚನೆ ಇಂಥ ಕಾರ್ಯಕ್ರಮ ಬೈದರು ಅರ್ಲ ಬರ್ತದ್ದು ಸ್ವಾಮೀಜಿಯ ಪ್ರಸಾದ ಗೀತರು ಅಂತಂದು ವಿನಂತಿ ಮಾಡ್ತಂದಲ್ಲ. ಗೋವಾದ ಉದ್ಯಮಿ ಮೋಹನ್ ದಾಸ್ ಶೆಟ್ಟಿಗಳ ವೇದಿಕೆಗೆ ಬರ್ತದೆ ಪೂಜ್ಯ ಗುರುದೇವರ ಪ್ರಸಾದನ ಸ್ವೀಕಾರ ಮಾಡ್ಕೊಂಡು ಬಂದು ವಿನಂತಿ ಮಾಡ್ತಂದೆ. श्री पवन अग्रवाल, आप मंच में आके पूज्य गुरु जी से प्रसाद स्वीकार करने का। ಶ್ರೀಯುತ ಶ್ರೀಕಾಂತ್ ಶೆಟ್ಟಿ ನಮ್ಮ ಸಜಿಪ ಮಾಗಡದ ಷಷ್ಠಬ್ದಿ ಸಮಿತಿಯ ಅಧ್ಯಕ್ಷರು, ದಯಮತ್ತದ ವೇದಿಕೆ ಬತ್ತದ ಸ್ವಾಮೀಜಿಯ ಮಾನದಿಗೆ ಪಡೆಯೋಳು. ಅಂಚನೆ ಶ್ರೀಯುತ ಮನೋಹರ್ ಪ್ರಸಾದ್ ನಮ್ಮ ಜಿಲ್ಲೆಯ ಅತ್ಯಂತ ಹಿರಿಯ ಪತ್ರಕರ್ತರು. ಶ್ರೀಯುತ ಮನೋಹರ್ ಪ್ರಸಾದ್ ದಯಮತ್ತದ ವೇದಿಕೆ ಬರ್ತದೆ ಪರಮ ಪೂಜ್ಯ ಸ್ವಾಮೀಜಿಯರ ಮಾನದಿಗೆ ಪಡೆದುಕೊಳ್ಳೋಣ ಬಡಕ್ಕೆ ನಡುವೆ ಅರೆಗೊಂತೆ ಕಾರದಂತೆ ಬೇನೆ ಬಹುಶಃ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಒಂದು ಅದ್ಭುತ ಪ್ರತಿಭೆ ಅದು. ಒಂಜಿ ಪತ್ರಿಕೋದ್ಯಮಡು ಭಾರಿ ತಪಸ್ಸು ಲೆಕ್ಕ ಸಮರ್ಪಣೆ ಮಲ್ತಿನ ಅಪರೂಪದ ಆಧ್ಯಾತ್ಮ ಗುರು ಅರೆನ ಸಂಕಲ್ಪದ ರಾಜಾಂಗಣ ಇನಿ ಪೊರ್ಲುಡು ಸಾಕ್ಷಾತ್ಕಾರ ಆತಂಡು. ಈ ಮಲ್ಲ ಸಭೆಟ್ಟಿ ಅನುಗ್ರಹ ಬಾದಿಪು ಕೊನ್ನ ಪೂಜ್ಯ ಸ್ವಾಮೀಜಿಗೆ ಮಾತ ಗುರು ಬಂಧುಲೇನ ಪರವಾದ ಪ್ರಣಾಮಪೂರ್ವಕವಾಯಿನ ಸೊಲ್ಮೆ ಸಂದಾವೆ. ಸಿರಿ ಸಂಸ್ಥಾನದ ಯೋಗಿನಿ ಸಾಧ್ವಿ ಶ್ರೀ ಮಾತಾನಂದಮಯಿ ಪದ್ಯದ ಮೂಲಕ ಆಶೀರ್ವಚನ ಮಲ್ತೇರಿ ಆರೆಗೆ ಪ್ರಣಾಮಲು ఒక ಮಾತ ಗುರು ಬಂಧುಲೇನ ಪರವಾದ ಗೌರವದ ಅಭಿನಂದನೆ. ಶುಭಾಶೀರ್ವಾದ ಮಲ್ತಿನ ಮಾಣಿಲ ಶ್ರೀಧಾಮದ ಪರಮ ಪೂಜ್ಯ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿಗಳ ಪ್ರಣಾಮಲು ಆರೆಗಳ ಗೌರವದ ಸೊಲ್ಮೆಲು. ಪುತ್ತೂರದ ಷಷ್ಠಬ್ದ ಸಮಿತಿದ ಗುರುಕಾರ್ ಬೊಕ್ಕ ಕಾರ್ಯಂತೇರಿ ಗುರುಕಾರ್ ಸವಣೂರು ಸೀತಾರಾಮಯ್ಯ ಕಾರ್ಯಂತೇರಿ ವಕೀಲರಾಯನ ಶ್ರೀಮತಿ ಹರಣಾಕ್ಷಿ ಜೆ ಶೆಟ್ಟಿ ಮುಕುಲು ಪರಮ ಪೂಜ್ಯ ಸ್ವಾಮೀಜಿಗೆ ಗೌರವಾರ್ಪಣೆ
ಮಾತೆಲ್ಲ ಒಟ್ಟಿಗೆ ಸೇರೊಂದಿಲ್ಲ ಪುತ್ತೂರದ ಸಮಿತಿದ ಪರವಾದ ಈ ಒಂಜಿ ಮಾನದಿಗೆ ನಮ್ಮ ಕುಡ್ಲದ ಲೀಲಾಕ್ಷ ಕರ್ಕೇರ ದಯಮಲ್ತದ ವೇದಿಕೆ ಬರಡು ನಮ್ಮ ಕುಡ್ಲ ಇನಿ ಇಡೀ ಜಗತ್ತಿಗೆ ಪ್ರಸಾರ ಮಂತೊಂದುಂಡು ಒಡಿಯೂರದ ರಾಜಾಂಗಣದ ಲೋಕಾರ್ಪಣೆ ಶ್ರೀಯುತ ಆದ್ಯಪಾಡಿ ಪ್ರಕಾಶರ ದಯಮಲ್ತದ ವೇದಿಕೆ ಬಲ್ತದ ಸ್ವಾಮೀಜಿಯ ಮಾನದಿಗೆ ಎತ್ತನಡು ಶ್ರೀಯುತ ನಮ್ಮ ಸಂಸ್ಥಾನ ನಡಪವನಂಚಿನ ವಿದ್ಯಾಸಂಸ್ಥೆನೇ ನಡೆದುಂಡು ಈ ವಿದ್ಯಾಸಂಸ್ಥೆ ITI ವಿಶೇಷವಾದ ಐಸ್ಕ್ಯಾಂಡಿನ ತಯಾರು ಮಾಡ್ತಿದ್ದಾರೆ ದಯಮಲ್ತದ ನಿಖಲ ಐಸ್ಕ್ಯಾಂಡಿನ ರುಚಿ ತೋಡು ಬೊಕ್ಕ ಆ ITI ಜೋಕ್ಲಿಗೆ ಪ್ರೋತ್ಸಾಹ ಕೊರಡು ಪಣ್ಣದು ಯಾನ್ ಸಂಸ್ಥಾನದ ಪರವಾದ ವಿನಂತಿ ಬಂತೊಂದು ಶ್ರೀಯುತ AC ಭಂಡಾರ್ ದಯಮಲ್ತದ ವೇದಿಕೆ ಬರಡು AC ಭಂಡಾರ್ ನಮ್ಮ ನಾಡದ ಅತ್ಯಂತ ಹಿರಿಯ ತುಳು ಸಾಹಿತಿ ತುಳು ಅಭಿವೃದ್ಧಿಗಾದ ಮಸ್ತ್ ಕೆಲಸ ಮಂತನಾದ ಒಂದು ರಾಜಕೀಯ ವ್ಯಕ್ತಿ ಆದಲ್ಲ 6 ಗಂಟೆ ಕೆಲಸ ಮಂತನಾದ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಗುರುಕಾರರಾದಲ್ಲ 6 ಗಂಟೆ ಕೆಲಸ ಮಾಡ್ತಾರೆ 6 ದಯಮಲ್ತ ಪರಮ ಪೂಜ್ಯ ಸ್ವಾಮೀಜಿಯರ ಮಾನದಿಗೆ ಪಡೆದುಕೊಳ್ಳಲು ಬಂದು ಯಾನು ಕೇಳ ಶ್ರೀಯುತ ವೇಣುಗೋಪಾಲ್ ನಮ್ಮ ರಾಜಾಂಗಣದ ಎದುರದ ಬಾಕಿಲು ಐನು ಬಾರಿ ಪೊರ್ಲುಡು ಮಂತ್ಕೊಳ್ತೀರು ಒಂಜಿ ಕಲಾತ್ಮಕವಾಯಿನ ಈ ಒಂಜಿ ಬಾಕಿಲಿನ ಸೇವೆ ಮಂತನಾದ ಶ್ರೀಯುತ ವೇಣುಗೋಪಾಲ್ ಶ್ರೀ ದುರ್ಗಾ ಫರ್ನಿಚರ್ಸ್ ಕುಡ್ಲ ಬೇರೆಗ್ಲ ಸೊಲ್ಮೆನ್ ಇನ್ನಿತ ಈ ಒಂಜಿ ಲೇಸಡ್ ನಮ್ಮೊಟ್ಟಿಗೆ ಇತ್ತಿನಂಚಿನ ಬೇತೆ ಬೇತೆ ಷಷ್ಠಬ್ದಿ ಸಮಿತಿದ ಕುರುಕಾರರು ಅವತ್ತಂದೆ ನಮ್ಮ ಮಲ್ಲ ದಾನಿಲು ಮಾತೆಲ್ಲ ನಮ್ಮ ವೇದಿಕೆ ಹಿಡಿತೇರು ಅಕಲೆ ಮಾತೆರೆಗ್ಲ ಒಂಜೆ ಪಾತೆರಡು ಮಾತ ಸಂಸ್ಥಾನದ ಪರವಾದ ನಿಖಲಿನ ಮಾತೆಲ್ಲ ಗುರು ಬಂಧುಲಿನ ಪರವಾದ ಯಾನು ಅರ್ತಿ ಬಿರ್ತಿದ ಸೊಲ್ಮೇಲೆನ್ನು ಸಂದವೆ ನಮ್ಮ ಮಾಧ್ಯಮ ಮಿತ್ರರೆಗ್ಲ ಬೊಕ ನಮ್ಮ ಕುಡ್ಲದ TV ಚಾನಲ್ ದಕ್ಲೆಗ್ಲ ಸಂಸ್ಥಾನದ ಪರವಾದ ಪ್ರೀತಿದ ಸೊಲ್ಮೇಲು ಶ್ರೀಮತಿ ಯಶೋಧ ಕೃಷ್ಣ ಕುಂಬಳೆ ಬೇರೆ ದಯಮಲ್ತ ವೇದಿಕೆ ಬರಡು ನಮ್ಮ ಸ್ವಾಗತಗೂ ಕಲಸದ ವ್ಯವಸ್ಥೆ ಮಂತನಾರು ದಯಮಲ್ತ ವೇದಿಕೆ ಬರ್ತದೆ ಪರಮಪೂಜ್ಯ ಸ್ವಾಮೀಜಿಯರ ಮಾನದಿಗೆ ಪಡೆದುಕೊಳ್ಳೋದು ಪಡೆದು ಎಂದು ಕೇಳುಂಟು ಶ್ರೀಮತಿ ಯಶೋಧ ಷಷ್ಠಬ್ದ ಸಮಿತಿದ ಕಾರ್ಯಂತೇರು ಯಶವಂತ್ ವಿಟ್ಲ ಆರು ಪೂಜ್ಯ ಸ್ವಾಮೀಜಿಲೆಡ ಫಲಮಂತ್ರಾಕ್ಷತೆ ಗೌರವದ ತುನ್ವೇರು ಯಶವಂತ್ ವಿಟ್ಲ ಬಂದುಲೆ ಶಾಂತಿ ಮಂತ್ರದ ಬೊಕ್ಕ ಈ ವೇದಿಕೆಡು ಯಕ್ಷಗಾನ ಬಯಲಾಟ ರಾಮಾಂಜನೇಯ ಯಕ್ಷಗಾನ ನೆಟ್ಟು ಪಾಲು ಪಡೆಪಿನಂಚಿನ ಕಲಾವಿದರು ಭಾಗವತಿರು ಪಟ್ಲಗುತ್ತು ಸತೀಶ್ ಶೆಟ್ಟಿ ಚೆಂಡೆ ಮದ್ದಲೆಡು ಚೈತನ್ಯ ಕೃಷ್ಣ ಪದ್ಯಾಣ ಲವಕುಮಾರ್ ಐಲ ಬೊಕ್ಕ ಚಕ್ರತಾಲಡು ಮುರಾರಿ ಪಂಜಿಗದ್ದೆ ಹನುಮಂತೆ ವಾಸುದೇವ ರಂಗಾಭಟ್ ಶ್ರೀರಾಮೆ ಪೆರ್ಮುದೆ ಜಯಪ್ರಕಾಶ್ ಶೆಟ್ಟಿ ಸೀತೆ ಹಿಲಿಯಾಣ ಸಂತೋಷ್ ಶೆಟ್ಟಿ ಅಂಜನೆ ರಕ್ಷಿತ್ ಶೆಟ್ಟಿ ಪಡ್ರೆ ಶಕುಂತರಾಜೆ ಬೊಕ್ಕ ವಿಶ್ವಾಮಿತ್ರನ ಪಾತ್ರನ ಪ್ರಸಾದ್ ಸವಣೂರ್ ನಿರ್ವಹಣೆ ಮಲ್ಪುವೆರು ಜಯಪ್ರಕಾಶ್ ಶೆಟ್ಟಿ ಪೆರ್ಮುದೆ ಮೆರ್ನ ಸಂಯೋಜನೆದ ರಾಮಾಂಜನೇಯ ಯಕ್ಷಗಾನ ತೂಲೆ ಅಂಚನೆ ಭೋಜನದ ವ್ಯವಸ್ಥೆಗೆ ಮೂಲು ಎದುರುಡೆ ಭೋಜನದ ವ್ಯವಸ್ಥೆ ಉಂಡು ಅಂಚನೆ ನಮ್ಮ ಅನ್ನಛತ್ರಡ್ ನೆಲಟ್ಟಿ ಕುಲ್ಲುದು
ಪುನಃ ಮನ್ಪುನಕ್ಲಿಗೆ ಪ್ರಸಾದ ತೊನ್ನಕ್ಲಿಗೆ ಅವಳು ಅನ್ನ ಛತ್ರಡ್ಲ ಭೋಜನದ ವ್ಯವಸ್ಥೆ ಉಂಡು ಶಾಂತಿ ಮಂತ್ರ ಗಾತ್ರ ಮಾತೆರ್ಲ ಲೆಕ್ಕದಂತು